ಒಂದು ಒಳ್ಳೆ ಕವನ ಅರ್ಥವಾಗುವ ಮುನ್ನ ಅನುಭವವಾಗುತ್ತದೆ. ಬೇಂದ್ರೆಗೆ ಹೇಳಿ ಮಾಡಿಸಿದಂಥದ್ದು ಆ ವ್ಯಾಖ್ಯೆ. ಬೇಂದ್ರೆನೇ ಅವರೇ ಹೇಳ್ಕೊಂಡಿದ್ದೇನು ಅಂದರೆ, ಬೇಂದ್ರೆಯ ಮಾತೃಭಾಷೆ ಮರಾಠಿ, ಅಂಬಿಕಾ ತನಯನ ದತ್ತನ ಮಾತೃಭಾಷೆ ಕನ್ನಡ. ನೀರೆಲ್ಲೂ ಕಾಣದ ಕನ್ನಡ ಭಾಷೆಯ ಪಾಕ ಬೇಂದ್ರೆ ಭಾವಗೀತೆಯಲ್ಲಿ ಕಾಣಿಸುತ್ತೆ. ಬೇಂದ್ರೆಯಲ್ಲಿ ಶಿಷ್ಟ ಭಾಷೆನೂ ಬರ್ತದೆ. ಕೆಲವು ಕವನಗಳಲ್ಲಿ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಅಂದರೆ ಯಾರಿಗಾದ್ರೂ ಕೊಟ್ಬಿಟ್ರೆ ಅದನ್ನ ಇದು ಕುವೆಂಪು ಅಂದ್ಬಿಡ್ತಾರೆ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲ್ಲ, ಬೇಂದ್ರೆ ಅಂತ. ಬೇಂದ್ರೆಯವರಿಗೆ ಮಾರ್ಗವೂ ಗೊತ್ತು, ಶಿಷ್ಟನೂ ಗೊತ್ತು, ಜನಪದನೂ ಗೊತ್ತು. ನನ್ನ ಕವನವನ್ನು ಅನುವಾದ ಮಾಡಕ್ಕೆ ಸಾಧ್ಯನೇ ಆಗಬಾರದು ಅಂತ ಕವನವನ್ನು ನಾನು ಬರೀಬೇಕು. ಲ್ಯಾಂಗ್ವೇಜ್ ಈಸ್ ಟ್ರಾನ್ಸ್ಲೇಟಬಲ್ ಬಟ್ ಮ್ಯೂಸಿಕ್ ಈಸ್ ಅನ್ಟ್ರಾನ್ಸ್ಲೇಟಬಲ್. 4 ತಂತಿ ಕವನವನ್ನು ಇಂಗ್ಲೀಷ್ ಅನುವಾದ ಮಾಡೋಕ್ಕಾಗದೇ ಇಲ್ಲ. ಯಾಕೆಂದರೆ ಆನು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಪದನೇ ಇಲ್ಲ. ಬೇಂದ್ರೆಯಂಥ ಕವಿ ಭಾರತೀಯ ಸಾಹಿತ್ಯದಲ್ಲೇ ಇಲ್ಲ. ರಸವೇ ಜನನ, ವಿರಸಮರಣ, ಸಮರಸವೇ ಜೀವನ. ನನ್ನ ಮಿತ್ರರೊಬ್ಬರಿದ್ರು, DS ನಾಗಭೂಷಣ್ ಅಂತ, ಈಗ ಇಲ್ಲ. ಕುವೆಂಪು ಬಗ್ಗೆ ಬಹಳ ಬರೆದಿದ್ದಾರೆ ಅವರು, ವಿಮರ್ಶೆಗಳನ್ನು, ಪ್ರಖರವಾದ ವಿಮರ್ಶೆ ಬರೆದಿದ್ದಾರೆ. ಹೊಸಗನ್ನಡ ಸಾಹಿತ್ಯದ ಬಗ್ಗೆ ಎಲ್ಲ ಬರೆದಿದ್ದಾರೆ. ಬೇಂದ್ರೆಯನ್ನು ಹೊರತುಪಡಿಸಿ ಅವ್ರನ್ನ ಯಾರೋ ಪ್ರಶ್ನೆ ಮಾಡಿದ್ರು, ಬೇಂದ್ರೆ ಎಷ್ಟೆಲ್ಲ ಮಾತಾಡ್ತೀರಾ ಬೇಂದ್ರೆ ಬಗ್ಗೆ ಯಾಕೆ? ನನಗೂ ಗೊತ್ತಿಲ್ಲ ಅದು. ಬೇಂದ್ರೆನ ಓದಿದ್ರೆ ಏನು ಬರಿಬೇಕು ಅನ್ಸೋದು ನನಗೆ ಗೊತ್ತಾಗಲಿಲ್ಲ. ಅಂದರೆ ವಿಮರ್ಶಾ ಲೋಕಕ್ಕೇ ಒಂದು ಸವಾಲಾಗಿರುವ ಬೇಂದ್ರೆ ಅಂಥ ಅದ್ಭುತ ಕವಿ ಇತ್ತು. ನನಗೆ ಬೇಂದ್ರೆ ಪ್ರೌಢಶಾಲೆಗಳಿಂದ ಆಕರ್ಷಿತನಾದವನು. ವೆಂಕಟರಾಮಯ್ಯ ಅಂತ ಒಬ್ಬ ಹೈಸ್ಕೂಲ್ ಟೀಚರ್ ಇದ್ದರು ನಮಗೆ. ಅವರು ಮೂಡಲ ಮನೆಯ ಮುತ್ತಿನ ನೀರಿನ ಅನ್ನೋದನ್ನು ಹಾಡಿದ್ರು ಕ್ಲಾಸಲ್ಲಿ. ಅವ್ರು ಹಾಡಿದ್ದು ಚೆನ್ನಾಗಿತ್ತು, ಭಾವುಕತೆ ಇತ್ತು. ಆದರೆ ಬೆಳಗಿನ ಕವನ ಪೂರ್ತಿ ಸಾರ ಏನು ಅನ್ನೋದು ನಮಗೆ ಗೊತ್ತಾಗಲಿಲ್ಲ, ಯಾಕೆಂದರೆ ಅವ್ರಿಗೂ ಗೊತ್ತಿರಲಿಲ್ಲ. ಆಮೇಲೆ ಫಸ್ಟ್ ಆನರ್ಸಿಗೆ ಬಂದಾಗ, ಬೆಂಗಳೂರು ಯೂನಿವರ್ಸಿಟಿಗೆ ಬಂದಾಗ, ನನ್ನ ಸಹಪಾಠಿಗಳು ಇದ್ದಾರೆ ಇಲ್ಲಿ, ಮಾಧವರಾವ್ ಹಿರೇಮಠ. ಫಸ್ಟ್ ಆನರ್ಸ್ನಲ್ಲಿ ನಾವೆಲ್ಲ ಸೈನ್ಸಿಂದ ಬಂದವರು, ಸಾಹಿತ್ಯಕ್ಕೆ ಹೊಸದಾಗಿ ತೆರ್ಕೊಳ್ತಾ ಇರುವಂಥವ್ರು. ಗಂಗಾವತರಣ ಪಠ್ಯವನ್ನು GSS ಮಾಡ್ತಾಯಿದ್ರು. ಅವರು ಓದುವ ರೀತಿ ಇತ್ತಲ್ಲ ಬೇಂದ್ರೆ ಪದ್ಯಗಳನ್ನು, ಅದಕ್ಕೆ ಮರಳಾಗಿಬಿಡ್ತಾ ಇದ್ದ. ಅವರು ಮಂಗಳೆಯೊಂದಿಗೆ ಹಿಗ್ಗಾಯಿತು ತಂದೆಗೆ ಕುಣಿಸಿ, ಒಂದು ರೀತಿ ಗುಲಬಾಕ್ಷಿ ಮಲ್ಲಿಗೆ ಕೇಳ್ಯಾವ ಕಲ್ಲಿಗೆ ಕಳಿಸೋದೆ ನೀರಿಗೆ ಇಂಥ ಸುಕುಮಾರಿಗೆ ಖುಷಿ ಪಟ್ಟುಕೊಂಡು GSS ಅದನ್ನು ಓದ್ತಾ ಇದ್ರು. ಬೇಂದ್ರೆ ತಮ್ಮ ಮಗಳನ್ನು 1 ವರ್ಷನೋ 6 ತಿಂಗಳೋ ಇರ್ಬೋದು, ಈ ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಕುಣಿಯುತ್ತಲ್ಲ, ಹಾಗೆ ಇಲ್ಲಿ ಪ್ರಾಸ ಮತ್ತು ನಾದ ಇದೆ ಅನ್ನೋದನ್ನು, ಆ ರೀತಿ ಒಂದು ಕವನವನ್ನು ಓದಬಹುದು ಅಂತ ಗೊತ್ತಾಗಿದ್ದಾಗ ಆಗ ನನಗೆ. ಅವ ಕೀರಮ್ ಇದ್ದರು. ಕೀರಮ್ ಅಂತೂ ಬೇಂದ್ರೆ ಅಂದರೆ ಮೈ ಮೇಲೆ ಬಂದ್ಬಿಟ್ರು ಅನ್ನೋ ಥರ. ಅವರು ಅದರ ಬಗ್ಗೆ ಏನು ಹೇಳ್ತಿರಲಿಲ್ಲ. ಆದರೆ ಅವ್ರು ಓದೋ ರೀತಿ ಇದೆಯಲ್ಲ, ಈಗಲೂ ನನಗೆ ಅಷ್ಟು ಚೆನ್ನಾಗಿ ಬೇಂದ್ರೆ ಕವನವನ್ನು ಓದೋರು ಯಾರು ನಾನು ಕೇಳಿಲ್ಲ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅನ್ನೋದನ್ನು, ಗಾವುದ ದೂರ ಎವೆತಿವಿರದಕ್ಕಿನ ಹೊತ್ತಿನ ಹೊಳಗೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಆ ಬಿರುಸು, ಆ ವೇಗ, ಅದರ ವಿಶೇಷತೆಯನ್ನು, ಅದರ ನಮಗೆ ಪೂರ್ತಿ ಅದು ಅರ್ಥ ಆಗ್ತಿರಲಿಲ್ಲ, ಆದರೆ ಅನುಭವ ಆಗೋದು. ಅವರೇ ಒಂದು ಮಾತು ಹೇಳ್ತಾ ಇದ್ರು, ಒಂದು ಒಳ್ಳೆ ಕವನ ಅರ್ಥವಾಗುವ ಮುನ್ನ ಅನುಭವವಾಗುತ್ತದೆ ಅಂತ. ಬೇಂದ್ರೆಗೆ ಹೇಳಿ ಮಾಡಿಸಿದಂಥದ್ದು ಆ ವ್ಯಾಖ್ಯೆ. ಅರ್ಥವಾಗುವ ಮುನ್ನ ಅನುಭವವಾಗುತ್ತದೆ ಅಂತ. ಭಾಳ ಸಾರಿ ನಾನು ಬೇಂದ್ರೆ ಪದ್ಯಗಳು ನನ್ನ ಸಂತೋಷಕ್ಕೋಸ್ಕರ ಓದ್ತಾ ಇದ್ದಾಗಲೂ ಕೂಡ ನನಗೆ ಅನಿಸಿದ್ದೇನು ಅಂದರೆ, ಪೂರ್ತಿ ಅರ್ಥ ಆಗ್ತಿರಲಿಲ್ಲ, ಪೂರ್ತಿ ಅರ್ಥ ಆಗೋದೂ ಇಲ್ಲ. ಅರ್ಥವಿಲ್ಲ, ಸ್ವಾರ್ಥವಿಲ್ಲ, ಬರಿಯ ಭಾವಗೀತ ಅಂತಲೇ ಅವರು ಒಂದು ಭಾವಗೀತದ ಬಗ್ಗೆ ಬರೆದಿರುವಂಥ ಒಂದು ಸಾಲಿದೆ.
ಅರ್ಥದ ಆಚೆ ಅಂತ, ಭಾವದ ಆಚೆ ಅಂತ ಬೇಂದ್ರೆ ಮಾತಾಡ್ತಾರೆ. ನಮಗೇನಾಗೋದು ಅಂದರೆ ಏನೋ ಒಂದು ಆಗೋದು, ಒಂದು ಅನುಭವ ಆಗೋದು, ಆದರೆ ಅದನ್ನು ಸ್ಪಷ್ಟವಾಗಿ ಬಿಡಿಸಿ ಅದರ ಇಷ್ಟೇ ಇದರ ಅರ್ಥ ಅಂತ ಹೇಳಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಒಳ್ಳೆ ಕವನದ ಲಕ್ಷಣವೇ ಅದು ಪೂರ್ತಿ ಅರ್ಥ ಆಗುವುದಿಲ್ಲ, ನಾವು ಬೆಳೆದ ಹಾಗೆ ಅದು ಬೆಳೀತಾ ಹೋಗ್ತದೆ ಅನ್ನೋದನ್ನು ಕೀರಂ ಹೇಳ್ತಾ ಇದ್ರು. ಬೇಂದ್ರೆ ಮಾತೇ ಇದು. ನಾನು ನವೋದಯ ಕವಿ, ನವ್ಯ ಕವಿ ಅಲ್ಲ, ನಾನು ವೇದ ಕವಿ, ವೇದವಿತ್ ಕವಿ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಈ ಮಾತಿನಿಂದ ನಿಮಗೆ ಅವರು ನವೋದಯ ನವ್ಯ ಅನ್ನುವ ನಮ್ಮ ಕ್ಲಾಸಿಫಿಕೇಷನ್ ಇದೆಯಲ್ಲ ಹೊಸಗನ್ನಡದ್ದು, ಅದಕ್ಕೆ ಹೊರತಾಗಿದ್ದಾರೆ ಅನ್ನೋದು ತಾವೇ ಈ ಮಾತಿನಲ್ಲಿ ಸೂಚಿಸ್ತಾ ಇದ್ದಾರೆ ಅಂತ. ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ನವೋದಯ ಕವಿಗಳಲ್ಲಿ ಪ್ರಮುಖ ಕವಿ ಬೇಂದ್ರೆ, ಅದಕ್ಕೆ BM ಶ್ರೀ ಇಂಗ್ಲೀಷ್ ಗೀತೆಗಳು ಪ್ರೇರಣೆಯನ್ನು ಕೊಟ್ಟಿದ್ದು ಅನ್ನೋದು ನಮಗೆ ಗೊತ್ತೇ ಇದೆ. ಬೇಂದ್ರೆ ಸಾಹಿತ್ಯ ಕುರಿತು ಹೇಳುವಾಗ ಅವರು ಹೇಳ್ತಾರೆ, ಸಾಹಿತ್ಯ ವಿರಾಟ್ ಸ್ವರೂಪದಲ್ಲಿ ಸಾಹಿತ್ಯ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಅಂತ, ಒಂದು ಸಜೀವ ವಿಕಾಸ ಅಂತ, ಅದಕ್ಕೆ ಶತಮಾನಗಳು ಬೇಕಾಗಬಹುದು ಅಂತ. ನನ್ನನ್ನು ಪೂರ್ತಿ ಅರ್ಥ ಮಾಡಿಕೊಳ್ಳುವುದು ಭವಿಷ್ಯದಲ್ಲಿದೆ ಅಂತಾರೆ. ನಿಮಗೆ ಕೈ ಸಿಗಲ್ಲ, ನಾನು ಪೂರ್ತಿ ಅರ್ಥ ಆಗೋದು ಫ್ಯೂಚರ್ ಇದೆಯಲ್ಲ, ಭವಿಷ್ಯದ ಸಹೃದಯರಿಗೆ ಅಂತ. ಇದು ಬೇಂದ್ರೆಯ ನಂಬಿಕೆ. ಭಾಳ ಹಿರಿಯ ಲೇಖಕರು, ಮಾಸ್ತಿ ಇರ್ಬೋದು, ಗೌರೀಶ್ ಕಾಯಿಕಣಿ ಇರ್ಬೋದು, ಕೀರ್ತನಾಥ್ ಕುರ್ತಕೋಟಿ ಇರ್ಬೋದು, ಶಂಕರ್ ಮೊಕಾಶಿ ಇರ್ಬೋದು, ಆನಂತರ DR ನಾಗರಾಜ್ ಇರ್ಬೋದು, GS ಸಮೂರ್ ಇರ್ಬೋದು, ಇವರೆಲ್ಲರೂ ಬಹಳ ಮೆಚ್ಚುಗೆಯಿಂದ, ಅಭಿಮಾನದಿಂದ ಅವ್ರ ಕುರಿತು ಬರೆದಿದ್ದಾರೆ, ವಿಮರ್ಶೆ ಮಾಡಿದ್ದಾರೆ. ಅದರಲ್ಲಿ GS ಸಮೂರ್ ಅವರು ಮಾತ್ರ ಸಮಗ್ರವಾಗಿ ಬೇಂದ್ರೆಯನ್ನು ಕುರಿತು ಬರೆದಿರೋರೊಬ್ಬರೇ. ಕೀರ್ತನಾಥ್ ಕುರ್ತಕೋಟಿ ವಿಶೇಷವಾಗಿ ಭಾವಗೀತೆಗಳನ್ನು ಆಧರಿಸಿ ಬರೆದಿದ್ದಾರೆ. ಆದರೆ ಒಟ್ಟು ಸಮಗ್ರವಾದ ಒಂದು ದೃಷ್ಟಿಕೋನ ಇಟ್ಕೊಂಡು GS ಸಮೂರ್ ಅವರು ಅವ್ರ ಟೈಟ್ಲು ಕೂಡ ಹೇಗೆ ಕೊಟ್ಟಿದ್ದಾರೆ ಅಂದರೆ ಭುವನದ ಭಾಗ್ಯ ಅಂತ. ಬೇಂದ್ರೆಗೆ ಒಂದು ವಿಶೇಷಣ ಅದು. ಸುಮಾರು 130 ಕೃತಿಗಳನ್ನು ಬರೆದಿದ್ದಾರೆ, ನಿಮಗೆ ಗೊತ್ತೇ ಇದೆ. ಅದರಲ್ಲಿ ಸುಮಾರು 60 ಕವನ ಸಂಕಲನಗಳೇ ಇದೆ, ನಾಟಕ ಇದೆ, ಕಥೆ ಇದೆ, ಹರಟೆ ಇದೆ. ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರೋದು ಯಾವುದು ಅಂದರೆ ಅವರ ಭಾವಗೀತೆಗಳನ್ನು ಅಂತ. ಭಾಳ ಜನ ಅವರು ಮರಾಠಿಯಿಂದ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನವೋದಯದ ಕಾಲದಲ್ಲಿ ನಾವು BM ಶ್ರೀನೇ ಸೆಂಟ್ರ್ ಪಾಯಿಂಟ್ ಮಾಡ್ಕೊಂಡ್ಬಿಡ್ತೀವಿ. BM ಶ್ರೀನೇ ಪ್ರೇರಣೆ, ಅವರ ಇಂಗ್ಲೀಷ್ ಗೀತೆಗಳೇ ಪ್ರೇರಣೆ, ಹೊಸಗನ್ನಡ ಸಾಹಿತ್ಯ ಎಲ್ಲ ಕವಿಗಳಿಗೆ ಅವರೇ ಮೂಲ ಪ್ರೇರಣೆ ಅನ್ನೋ ಅರ್ಥದಲ್ಲಿ ನಾವು ಭಾವಿಸ್ತೀವಿ. ಆದರೆ ಬೇಂದ್ರೆಯವರೇ ಹೇಳ್ತಾರೆ, ಅವರಿಗೆ ಅದಲ್ಲ. ಷಟ್ಪದಿ ಕಾವ್ಯ ಕೊನೆ ಆಗ್ತಾ ಇತ್ತು ಅವರು ಬರವಣಿಗೆ ಪ್ರಾರಂಭ ಮಾಡಿದಾಗ. ಪ್ರಾರಂಭದ ಕವನಗಳನ್ನು ಅವರು ಷಟ್ಪದಿಗಳಲ್ಲೇ ಬರೆದಿದ್ದಾರೆ. ಹೊಸ ದಾರಿ, ಹೊಸ ಶೋಧನೆ ಯಾರಿಗೂ ಗೊತ್ತಿರಲಿಲ್ಲ. ಈ 17ನೇ ಶತಮಾನದಲ್ಲಿ ಚಿಕ್ಕವೀರರಾಜ ನಿಮಗೆ ಗೊತ್ತಿದೆ, ಅವರ ಸಪ್ತಪದಿಗಳು ಅಂತ ಬರುತ್ತಲ್ಲ, ಅಲ್ಲಿ ಹೊಸಗನ್ನಡದ ಛಾಯೆ, ಹೊಸಗನ್ನಡದ ಹಾಗೆ ಬರೆದಿರುವಂಥ ಭಾಷೆ ಅದು. ಅವಾಗ ಇಂಗ್ಲೀಷ್ ಎಂಟ್ರ್ ಆಗಿರಲಿಲ್ಲ, ಕರ್ನಾಟಕಕ್ಕೆ ಇಂಗ್ಲೀಷ್ ಪ್ರವೇಶ ಆಗಿರಲಿಲ್ಲ, ಬ್ರಿಟಿಷರು ಪ್ರವೇಶನೂ ಆಗಿರಲಿಲ್ಲ. ಆ ಕಾಲಕ್ಕೇ ನಾವು ಮುದ್ದಣ ಅಂತ ಹೇಳ್ತೀವಿ. ಮುದ್ದಣ ನವೋದಯದ ಹುಂಜ ಅಥವಾ ಕೋಳಿ ಏನಾದರೂ ಕರೀರಿ. ಅದಕ್ಕಿಂತ ಹಿಂದೆಯೇ ಚಿಕ್ಕವೀರರಾಜರ ಎಲ್ಲನೇ ಸಪ್ತಪದಿಗಳಲ್ಲೇ ಲಯ, ನಾದ, ಹಾಡುಗಾರಿಕೆ ಮತ್ತು ಹಾಡೋದು ಮತ್ತು ಅದರ ಭಾಷೆ ಹೊಸಗನ್ನಡನೇ.
ಅದಕ್ಕೆ ಕಿರಮ್ಮೆ ಹೇಳ್ತಾ ಇದ್ರು, ಬ್ರಿಟಿಷರಿಂದಲೇ ನಮಗೆ ಹೊಸಗನ್ನಡ ಅವ್ರು ಇಲ್ಲದೇ ಇದ್ರೆ ಇದೆಲ್ಲ ಹಾಕಬೇಕು ಅಂತ ಏನಿರಲಿಲ್ಲ, ಅದು ಇಲ್ಲದೇ ಇದ್ರೂ ಕೂಡ ಹೊಸಗನ್ನಡ ಭಾಷೆಗೊಂದು ಸ್ವರೂಪ ಬರ್ತಾ ಇತ್ತು ಅಂತ. ಬೇಂದ್ರೆಯವರೇ ಹೇಳಿದ್ದಾರೆ, ಮರಾಠಿ ಕಾವ್ಯ ಆಧುನಿಕ ಕಾವ್ಯದ ಮೇಲೆ, ಕನ್ನಡ ಆಧುನಿಕ ಕಾವ್ಯದ ಮೇಲೆ ವಿಶೇಷ ಪ್ರಭಾವ ಬೀರಿಲ್ಲ ಅಂತಾರೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಹಳ ಜನ ಬೇಂದ್ರೆಯವರಿಗೆ ಸ್ಫೂರ್ತಿ ಕೊಟ್ಟದ್ದು ಮರಾಠಿ, ಯಾಕೆಂದರೆ ಅವರ ಮಾತೃಭಾಷೆ ಮರಾಠಿ ಅಂತ, ಮರಾಠಿಯಿಂದಲೇ ಪ್ರೇರಣೆಗೊಂಡರು ಅನ್ನೋದನ್ನು ಸುಮತೀನ್ ನಾಡಿಗ್ ಅವರು ಇನ್ನೂ ಅದನ್ನು ದೃಢವಾಗಿ ಹೇಳ್ತಾರೆ ಅವರ ಥೀಸಿಸಲ್ಲಿ. ಆದರೆ ಬೇಂದ್ರೆ ಅದನ್ನು ಒಪ್ಪೋದಿಲ್ಲ. ಮರಾಠಿ ಹೆಚ್ಚು ಪ್ರಭಾವ ನನಗೆ ಬೀರಲಿಲ್ಲ ಅಂತಲೇ ಅವ್ರು ಹೇಳ್ತಾರೆ. ಪೂರ್ತಿ ಬೀರಲಿಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೆ ಪ್ರಧಾನವಾಗಿ ಅಲ್ಲಿಂದಲೇ ಎಲ್ಲ ಸ್ಫೂರ್ತಿ ಪ್ರೇರಣೆ ಸಿಕ್ತು ಅನ್ನೋದನ್ನು ಬೇಂದ್ರೆ ಒಪ್ಪೋದಿಲ್ಲ. ಆದರೂ ಪ್ರಾಥಮಿಕ ಹಂತದಲ್ಲಿ ಅವರಿಗೆ ಸ್ಫೂರ್ತಿ ಸಿಕ್ಕಿದ್ದು ಮರಾಠಿ ಕಾವ್ಯದಿಂದ. ಅವರ ಮೊಟ್ಟ ಮೊದಲ ಕವಿತೆ ಮರಾಠಿ, ಝಾಲಿ ವೀಸ, ನನಗದರ ವಯಾಸಹಜ ಅಂತ, ನನಗೆ ಮರಾಠಿ ಭಾಷೆ ಗೊತ್ತಿಲ್ಲ. ಇದು ಮೊಟ್ಟ ಮೊದಲ ಕವಿತೆ ಅವರು ಬರೆದದ್ದು ಅವರ ಮಾತೃಭಾಷೆಯ ಮರಾಠಿಯಲ್ಲಿ. ಆಧುನಿಕ ಕನ್ನಡ ಸಂದರ್ಭದಲ್ಲಿ ಬೇಂದ್ರೆನೇ ಅವರೇ ಹೇಳ್ಕೊಂಡಿದ್ದೇನು ಅಂದರೆ, ಬೇಂದ್ರೆಯ ಮಾತೃಭಾಷೆ ಮರಾಠಿ, ಅಂಬಿಕಾ ತನಯನ ದತ್ತನ ಮಾತೃಭಾಷೆ ಕನ್ನಡ ಅಂತ. ಅದನ್ನು ಅವ್ರು ಭಾಳ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ಅದು ನಿಜ. ಹೀಗೆ ಕನ್ನಡದಲ್ಲಿ ಅವರ ಮಾತೃಭಾಷೆ ಬೇರೆಯಾಗಿ ಕನ್ನಡದಲ್ಲಿ ದೊಡ್ಡ ಸೃಜನಶೀಲ ಕೃತಿಗಳನ್ನು ಕೊಟ್ಟಿರೋ ತಂಡನೇ ಇದೆ ನಮ್ಮಲ್ಲಿ. ಅದ್ರಲ್ಲಿ ಮಾಸ್ತಿನೂ ಇದ್ದಾರೆ, DVG ಇದ್ದಾರೆ, ನಿಸಾರ್ ಅಹಮದ್ ಇದ್ದಾರೆ. ಅವರ ಮಾತೃಭಾಷೆ ಬೇರೆ, ಕನ್ನಡಕ್ಕೆ ಅವರು ಇಡೀ ಜೀವನವನ್ನೇ ತೆತ್ತುಕೊಂಡಿರುವಂಥ ಒಂದು ಪರಂಪರೆ ನಮ್ಮಲ್ಲಿದೆ. ಈ ದೃಷ್ಟಿಯಿಂದ ಅಂಬಿಕಾ ತನಯ ದತ್ತನ ಮಾತೃಭಾಷೆ ಕನ್ನಡ ಅಂತ ಅವ್ರು ಹೇಳಿರೋದು ಕನ್ನಡ ಸಾಹಿತ್ಯದ ಹಿನ್ನೆಲೆಯಲ್ಲಿ ಬಹಳ ವಿಶೇಷ ಅಂತ ಅನಿಸುತ್ತೆ. ಬೇಂದ್ರೆಯವರ ಕಾವ್ಯದ ಮಹತ್ತನ್ನು ಗುರುತಿಸಿರೋದೇನು ಅಂದರೆ, ಅಭಿವ್ಯಕ್ತಿ ನಿಷ್ಠ, ಎಕ್ಸ್ಪ್ರೆಸಿವ್ ಅಂತ. ಅಭಿವ್ಯಕ್ತಿ ನಿಷ್ಠ ಕಾವ್ಯರೂಪಗಳಲ್ಲಿ ಸೃಷ್ಟಿಸುವುದರ ಮೂಲಕ ಅಂತ. ಕಾವ್ಯರೂಪದಲ್ಲಿ ಸೃಷ್ಟಿಸುವುದರ ಮೂಲಕ ಅದು ಅಭಿವ್ಯಕ್ತಿ ನಿಷ್ಠ ಅನ್ನೋದನ್ನೇ ಅಂಡರ್ಲೈನ್ ಮಾಡ್ತಾರೆ. ಬೇಂದ್ರೆನ ಸ್ಥೂಲವಾಗಿ ಎರಡು ಭಾಗ ಮಾಡಿಬಿಡ್ತಾರೆ. ಯಾವುದು ಅಂದರೆ, ಅರಳು ಮರಳಿನ ತನಕ ಇರೋ ಬೇಂದ್ರೆ, ಅರಳು ಮರಳಿನ ನಂತರ ಇರುವ ಬೇಂದ್ರೆ ಬೇರೆ ಅಂತ. ಅವರ ಆಧ್ಯಾತ್ಮಿಕ ಸಾಂಖ್ಯ ಈ ಶಾಸ್ತ್ರ ಇದೆಯಲ್ಲ, ಇದನ್ನೆಲ್ಲದರ ಮೂಲಕ ಸಂಖ್ಯೆಗೆ ಹೋಗ್ಬಿಡ್ತಾರೆ ಅವರು ಅಂತ. ಇದು ಸಾಮಾನ್ಯ ಸ್ಥೂಲವಾಗಿ. ಅದಕ್ಕೆ ಬೇಂದ್ರೆನೇ ಒಂದು ಸಂದರ್ಶನದಲ್ಲಿ ಏನು ಹೇಳಿದ್ದಾರೆ ಅಂದರೆ, 30 ವರ್ಷದಲ್ಲಿ ಬೇಂದ್ರೆ ಏನು ಬರಿತಾ ಇದ್ದಾನೋ ಅದನ್ನೇ ನೀವು ಈಗಲೂ ಅದೇ ಥರ ಬರಿಬೇಕು ಅಂತ ಅಂತೀರ. ನನಗೆ ವಯಸ್ಸಾಗಿದೆ, ನನಗೆ ಬೆಳವಣಿಗೆ ಇದೆ, ಅಲ್ಲೇ ಇರಬೇಕೇನು, ನಾನು 30 ವರ್ಷದಲ್ಲೇ ಇರಬೇಕೇನು ಅಂತ. ನಾವು ಯಾವುದನ್ನು ಒಳ್ಳೆಯ ಭಾವಗೀತೆಗಳು ಅಂತ ನಾವು ಯಾವುದನ್ನು ಕರಿತೀವೋ, ಆ ನಂತರದಲ್ಲಿ ಬೇಂದ್ರೆ ಅಂಥ ಭಾವಗೀತೆಗಳನ್ನ ಬರೆಯೋಕ್ಕಾಗಲಿಲ್ಲ ಅವರಿಗೆ. ಅದನ್ನು ಅವರೇನು ಹೇಳ್ತಾರೆ ಅಂದರೆ, ನಾನು ವಿಕಾಸ ಆಗಿದ್ದೀನಿ ಅಂತ ಹೇಳ್ತಾರೆ. ಸುಮಾರು 1916 ಹೊತ್ತಿಗೆ ಕಾವ್ಯ ರಚನೆ ಮಾಡ್ತಾಯಿದ್ರು ಬೇಂದ್ರೆ. ಅವಾಗಿನ್ನೂ BM ಶ್ರೀ ಇಂಗ್ಲೀಷ್ ಗೀತೆಗಳು ಯಾವು ಇಲ್ಲದ ಕಾಲದಲ್ಲಿ. ಅವರ ಮೊದಲಿಗೆ ಅವರ ಕವನವನ್ನು ಅಚ್ಚು ಮಾಡಿದ್ದು ಪ್ರಭಾತ್ ಪತ್ರಿಕೆ. ಅದು ಮೊದಲ ಸಂಚಿಕೆಯಲ್ಲಿಯೇ ಬೇಂದ್ರೆ ಕವನಗಳು ಪ್ರಕಟವಾಗ್ತವೆ. ಅವರ ಪ್ರಾರಂಭಿಕ ಕವಿತೆಗಳು ಅಲ್ಲಿದ್ದರೂ ಕೂಡ ಆಮೇಲೆ ಏನಾಯ್ತದು ಅಂತ ಹೇಳಿದ್ರೆ, ಗರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ ಇಂಥ ಕವನ ಸಂಕಲಲ್ಲಿ ಅದನ್ನು ಹಂಚಿಬಿಟ್ಟಿದ್ದಾರೆ. ಪ್ರಾರಂಭದಲ್ಲಿ ಕವಿತೆಗಳು ಏನಿದಾವೋ ಅದನ್ನು ಒಟ್ಟಾಗಿ ನಾವು ನೋಡೋಕ್ಕಾಗಲ್ಲ. ಅದನ್ನು ಉಳಿದ ಕವನ ಸಂಕಲನಗಳಲ್ಲಿ ನಾವು ಅದನ್ನು ಹುಡುಕಬೇಕಾಗತ್ತೆ. ಪ್ರಾರಂಭದ ಕವಿತೆಗಳಲ್ಲಿ ದೇಸಿ ಸಂಪ್ರದಾಯ, ಈಗಾಗಲೇ ನಾನು ಹೇಳಿದ್ದೆ, ದೇಸಿ ಕವಿ ಬೇಂದ್ರೆ ಷಟ್ಪದಿ ಚೌಪದಿಯ ಪ್ರಯೋಗ ಮಾಡ್ತಾಯಿದ್ರು.
ಅವರಿಗೆ ಭಾಳ ಇಷ್ಟವಾದ ಕವಿ ಲಕ್ಷ್ಮೀಶ. ಲಕ್ಷ್ಮೀಶ ಯಾಕೆ ಇಷ್ಟ ಅಂತ ಜೈಮಿನಿ ಭಾರತ 1848ರಲ್ಲಿ 20 ಸರಿ ಮುದ್ರಣ ಆಗಿದೆ. ಅದು 1848ರಲ್ಲಿ. ಅದರ ಜನಪ್ರಿಯತೆ ಅದರಿಂದ ಗೊತ್ತಾಗ್ತದೆ. ಬೇಂದ್ರೆಗೆ ಯಾಕೆ ಲಕ್ಷ್ಮೀಶ ಇಷ್ಟ ಆದ ಅಂತ ಹೇಳಿದ್ರೆ ನಾದಲೋಕ, ಶಬ್ದಾಲಂಕಾರದ ವಿಶೇಷತೆ ಲಕ್ಷ್ಮೀಶನಲ್ಲಿ ಇರೋದರಿಂದ ಅವರ ಮನಸ್ಸಿಗೂ ಲಕ್ಷ್ಮೀಶನ ಕಾವ್ಯಕ್ಕೂ ಒಂದು ಸಂಬಂಧವನ್ನು ನಾವು ನೋಡ್ಬೋದು. ಸರ್ವಜ್ಞನನ್ನು ಅವರು ಭಾಳ ಮೆಚ್ಕೊಳ್ತಾರೆ. ಲಕ್ಷ್ಮೀಶ ಮತ್ತು ಸರ್ವಜ್ಞ ಆರಂಭದಲ್ಲಿ ಅವರಿಗೆ ಭಾಳ ಆಕರ್ಷಿತವಾದಂಥ ಲೇಖಕರು. ಆಮೇಲೆ ಶಾಂತ ಕವಿ ಅಂತ ಸಕ್ಕರೆ ಬಾಳಾಚಾರ್ಯ ಅಂತ, ಅವರ ಕಾವ್ಯನಾಮ ಶಾಂತಕವಿ ಅಂತ. ಅವರು ಮರಾಠಿ ಮಿಶ್ರಣವಾದ ರೀತಿಯಲ್ಲಿ ಹಾಡುಗಳನ್ನು ಹಾಡ್ತಾ ಇದ್ದರೆ ನಾಟಕ ಕಂಪನಿಗಳಲ್ಲಿ ಕನ್ನಡ ಹಾಡಿ ಅಂತ ಹೇಳಿದ್ರೆ ಮರಾಠಿ ಜಾಸ್ತಿ ಆಗಿಬಿಡುತ್ತೆ. ಅವರೇನು ಹೇಳ್ತಿದ್ರು ಅಂದರೆ ಕನ್ನಡದಲ್ಲಿ ಇಲ್ಲವೇ ಮಾಡೋಕ್ಕಾಗಲ್ಲ, ಮರಾಠಿ ನಾವು ಮಿಶ್ರಣ ಮಾಡಲೇಬೇಕು ಅಂತ. ಶಾಂತಕವಿ ಅದನ್ನು ವಿರೋಧಿಸಿ ಕನ್ನಡದಲ್ಲಿಯೇ ನಾಟಕ ರಚನೆಯ ಹಾಡುಗಳನ್ನು ಅವರು ಕೊಟ್ಟರು ಅಂತ. ಇದು ಬೇಂದ್ರೆಯವರಿಗೆ ಬಹಳ ಪ್ರಭಾವವನ್ನು ಬೀರಿದೆ ಅಂತ. ಯಾಕೆಂದರೆ ನಾವು ಆ ಕಡೆ ಉತ್ತರ ಕರ್ನಾಟಕದ ಧಾರವಾಡ, ಆ ಕಡೆ ಬೆಳಗಾಂ ಕಡೆ ಮರಾಠಿ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋದು ಭಾಳ ಕಷ್ಟ. ಅದು ಬೇಂದ್ರೆ ನಮಗೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಅವರ ಮಾತೃಭಾಷೆ ಮರಾಠಿ ಆಗಿದ್ರು, ಅವರ ಸ್ನೇಹಿತರು ಮರಾಠಿ ಆಗಿದ್ರು ಕೂಡ. ಅವರು ಸತ್ತಿದ್ದು ಬಾಂಬೆನಲ್ಲೇ. ಬಾಂಬೆ ಸರ್ಕಾರ ಅವರಿಗೆ ಗೌರವ ಸೂಚಿಸಿದ್ದು. ಇಷ್ಟಾದರೂ ಕೂಡ ಅವರು ಮರಾಠಿಗಿಂತ ಭಿನ್ನವಾಗಿ ಕನ್ನಡವನ್ನೇ ನಂಬಿ ಕನ್ನಡವನ್ನೇ ಬೆಳೆಸಿದ್ದು ಬೇಂದ್ರೆಯವರ ವಿಶೇಷತೆ ಅಂತ. ಬೇಕಾದ್ರೆ ಮರಾಠಿಗೆ ಹೊರಳ್ಬಿಡ್ಬೋದಾಗಿತ್ತು, ಮರಾಠಿಯಲ್ಲಿ ಬರೆದಿದ್ರು ಇನ್ನೂ ಏನೆಲ್ಲ ಸಿಗ್ತಾ ಇತ್ತೇನೋ. ಆಮೇಲೆ ಕವಿಗಳ ಪ್ರಭಾವ ನೋಡೋದಾದರೆ ಈಗಾಗಲೇ ನಾವು ಲಕ್ಷ್ಮೀಶ ಸರ್ವಜ್ಞನು ಅಂತ ಗೊತ್ತಾಗಿದೆ ನಮಗೆ. ಐರಿಷ್ ಕವಿ ಎಇ ಅಂತ, ಲೆಬನಾನಿನ ತತ್ವಜ್ಞಾನಿ ಗಿಬ್ರಾನ್, ಇದು ಒಂದು ರೀತಿ ಬೇಂದ್ರೆಗೆ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅಂತ. ಆಮೇಲೆ ರವೀಂದ್ರನಾಥ್ ಟ್ಯಾಗೋರು, ಅರವಿಂದ. ನಾನು ಬದುಕಿರೋದೇನೇ ಇವ್ರಿಗೋಸ್ಕರ ಅಂತ ಹೇಳ್ತಾರೆ. ಯಾರು ಅಂದರೆ ಆ ಪ್ರೇರಣೆ ಯಾರ್ದು ಅಂದರೆ ಅರವಿಂದರು ಮತ್ತು ಕೃಷ್ಣಮೂರ್ತಿ ಅಂತ. ಅದರಲ್ಲಿ 4 ಫಾರಮ್ಸ್ ಅಂತ ಕೀಟ್ಸ್ ಕವಿಯ ಪ್ರೇರಣೆಯಿಂದ ಬರ್ತಾರೆ. ಇದನ್ನು ಜೆ.ಎಸ್. ಅಮೂರ್ ಅವರು ಅದನ್ನು ಎಲ್ಲಿಗೆ ಕನೆಕ್ಟ್ ಮಾಡ್ತಾರೆ ಅಂದರೆ 4 ತಂತಿ ಇದೆಯಲ್ಲ, 4 ತಂತಿಗೂ ಇದನ್ನು ಕನೆಕ್ಟ್ ಮಾಡ್ತಾರೆ. 4 ಫಾರಮ್ಸ್ ಅಂತ. ಸೆನ್ಸಿಯಸ್ ಬ್ಯೂಟಿ, ಇಮ್ಯಾಜಿನೇಟಿವ್ ಬ್ಯೂಟಿ, ಇಂಟೆಲೆಕ್ಚುಯಲ್ ಬ್ಯೂಟಿ, ಐಡಿಯಲ್ ಬ್ಯೂಟಿ ಅಂತ. ಇದನ್ನು ಬೇಂದ್ರೆ ನಾಲ್ಮೊಗದ ದರ್ಶನ ಅಂತ, ಇದು ನನ್ನ ದೀಕ್ಷಾ ಮಂತ್ರ ಅಂತ. ಇದು ಬೇಂದ್ರೆ ಅದಕ್ಕೆ ತಮ್ಮನ್ನು ತೆತ್ತುಕೊಂಡಿದ್ದಾರೆ ಅಂತ. ಆಮೇಲೆ ಕಾವ್ಯದ ಉನ್ಮೀಲನ ನನಗೆ ರವೀಂದ್ರರ ಮೂಲಕ ಆಯಿತು ಅನ್ನೋದನ್ನು ಅವರು ಬೇಂದ್ರೆಯವರೇ ಹೇಳ್ಕೊಳ್ತಾರೆ. ಸಂಸ್ಕೃತ, ಅವರು BA ಓದಿದ್ದು ಸಂಸ್ಕೃತ, ಇಂಗ್ಲೀಷು. ಯಾರೋ ಇತ್ತೀಚೆಗೆ ಅವ್ರಿಗೆ ಇಂಗ್ಲೀಷ್ ಬರುತ್ತಾ ಅಂತ ಕೇಳಿದ್ರಂತೆ ಬೇಂದ್ರೆಗೆ. ಇಂಗ್ಲೀಷ್ ಮಾತಾಡೋದು ಅನ್ನೂ ಕೂಡ ಸಂದರ್ಶನದಲ್ಲಿ ಅವರು ಇಂಗ್ಲೀಷಲ್ಲೇ ಸಂದರ್ಶನ ಮಾಡಿರೋದು ಇದೆ. ಸಂಸ್ಕೃತ, ಇಂಗ್ಲೀಷನ್ನು ಅವರು ಪ್ರಧಾನವಾಗಿ ಓದಿರೋದು ಡಿಗ್ರಿನಲ್ಲಿ. ಈ ವಿಷಯದಲ್ಲಿ ನನಗೆ ಒಂದೇನು ಅನ್ನಿಸ್ತು ಅಂದರೆ, ಸಂಸ್ಕೃತ, ಇಂಗ್ಲೀಷ್, ಮರಾಠಿ ಮತ್ತು ಬಂಗಾಲಿ ಈ ಎಲ್ಲ ಭಾಷೆಯನ್ನು ಅವರು ಬಲ್ಲವರು. ಆದರೆ ನನಗೆ ನೆನಪು ಬಂದಿದ್ದೇನು ಅಂದರೆ ಪಂಪ. ನೋಡಿ, ಬೇಂದ್ರೆಯ ಕಾಲಕ್ಕೆ ಒಂದು ಸಿದ್ಧ ಶೈಲಿ ಹೊಸಗನ್ನಡಕ್ಕೆ ಸಿಕ್ಕದಕ್ಕಿರಲಿಲ್ಲ. ಯಾವ ರೀತಿ, ಯಾವ ರೂಪದಲ್ಲಿ ಒಂದು ಹೊಸಗನ್ನಡ ಕವನವನ್ನು ರೂಪಿಸಬೇಕು ಅನ್ನೋದು ಗೊತ್ತೇ ಇರಲಿಲ್ಲ. ಪಂಪನ್ ನೋಡಿ, ಪಂಪನ ಕಾಲಕ್ಕೆ ಇದನ್ನು ಓದಿದ ತಕ್ಷಣ ನನಗೆ ಪಂಪನೇ ಜ್ಞಾಪಕ ಬಂದಿದ್ದೆ. ಯಾಕೆ ಅಂದರೆ ಪಂಪ ಮಹಾಕಾವ್ಯವನ್ನು ರಚನೆ ಮಾಡುವಾಗ
ಮಹಾಕಾವ್ಯಕ್ಕೆ ಒಂದು ಸಿದ್ಧ ರೂಪನೇ ಇರಲಿಲ್ಲ. ಸಂಸ್ಕೃತವನ್ನು, ಪ್ರಾಕೃತವನ್ನು, ಕನ್ನಡವನ್ನು ಎಲ್ಲವನ್ನ ಪಾಕ ಮಾಡಿ ಅವನದೇ ಆದ ಬನವಾಸಿಯ ತಿರುಳುಗನ್ನಡವನ್ನು ರೂಪಿಸ್ಕೊಂಡ. ಅದು ಒಂದು ರೀತಿಯ ಪಂಪ ಏನೇ ಅದು ಮಾದರಿಯಾಗಿ ಬೆಳೆದು ಬಿಡ್ತಾ. ಆಮೇಲೆ ಚಂಪು ಕಾವ್ಯ, ಇಡೀ ಚಂಪು ಕಾವ್ಯಕ್ಕೆ ಪ್ರೇರಣೆ ಪಂಪನೇ. ಪಂಪನಿಗಿಂತ ಹಿಂದೇನು ಚಂಪು ಕವಿಗಳಿದ್ರು, ಅವರು ಅಂಥ ವಿಶೇಷತೆ ಏನಿಲ್ಲ. ಆದರೆ ಪಂಪ ಮಹಾಕಾವ್ಯಕ್ಕೆ ಒಂದು ಭಾಷೆಯನ್ನು ಮತ್ತು ಛಂದಸ್ಸನ್ನು, ಪಂಪನ ಕಾವ್ಯದಲ್ಲಿ ಅಕ್ಷರಗಣ ಇದೆ, ಆಮೇಲೆ ವರ್ಣಗಣ ಇದೆ, ಅಂಶಗಣ ಇದೆ, ಮಾತ್ರಾಗಣ ಇದೆ, ಅಕ್ಕರಗಳಿದೆ. ಪಿರಿಯಕ್ಕರಗಳು ದೇಸಿಯದು, ಮಾತ್ರಗಣ ಅದು ಪ್ರಾಕೃತ, ವೃತ್ತಗಳು ಸಂಸ್ಕೃತ. ಎಲ್ಲವನ್ನು ಅವನು ಪ್ರಯೋಗ ಮಾಡಿದ್ದಾನೆ. ಅವನ ವಿಕ್ರಮಾರ್ಜುನ ವಿಜಯ ಇರ್ಬೋದು, ಆದಿಪುರಾಣ ಇರ್ಬೋದು, ಛಂದಸ್ಸಿನ ಮಹಾಪ್ರಯೋಗ. ಕನ್ನಡವನ್ನು ಇವೆಲ್ಲದರ ಮೂಲಕ ಖ್ಯಾತ ಕರ್ನಾಟಕ ನಮ್ಗೆ ಗೊತ್ತಿರುವಂಥದ್ದು, ಇದ್ರ ಮೂಲಕ ಒಂದು ಸಿದ್ಧಗೊಳಿಸಬೇಕು, ಒಂದು ಭಾಷೆಯನ್ನು ಮಹಾಕಾವ್ಯಕ್ಕೆ ಪಳಗಿಸಬೇಕು ಅನ್ನೋದಿದೆಯಲ್ಲ, ಅದು ಯಶಸ್ವಿಯಾದವನು ಪಂಪ. ಇದೇ ರೀತಿಯಲ್ಲಿ ಬೇಂದ್ರೆ ಅವರ ಕಾಲದಲ್ಲಿ ಯಾವ ಮಾರ್ಗದರ್ಶನ ಯಾವ ರೀತಿ ಅನ್ನೋದು ಗೊತ್ತಿರಲಿಲ್ಲ. ಇಂಗ್ಲೀಷ್ ಗೀತೆಗಳಲ್ಲೂ ಕೂಡ ಅವರು ಇಂಗ್ಲೀಷ್ ಗೀತೆಗಳನ್ನು ಅನುವಾದ ಮಾಡಿದ್ರು, ಅದು ಚೆನ್ನಾಗಿದೆ, ಅದು ಬೇರೆ ವಿಷಯ. ಆದರೆ ಬೇಂದ್ರೆ ತಮ್ಮ ದಾರಿಯನ್ನು ತಾವೇ ಶೋಧಿಸ್ಕೊಂಡಿದ್ದು, ಕನ್ನಡ ಭಾಷೆಯನ್ನು, ಆ ಶೈಲಿಯನ್ನು, ಸಿದ್ಧ ಶೈಲಿಯನ್ನು ರೂಪಿಸಿಕೊಂಡದ್ದಿದೆಯಲ್ಲ, ಇದೊಂದು ವಿಶೇಷ ಅಂತ. ಅದವರ ಪ್ರಾರಂಭಿಕ ಕವಿತೆಗಳಲ್ಲಿ ಬೆಳವು ಎಲ್ಲ ನಿಮಗೆಲ್ಲ ಗೊತ್ತೇ ಇರುವಂಥದ್ದು. ಅದರ ವಿಶೇಷ ಮಹತ್ವ ಅಂದರೆ ಹೊಸ ಛಂದಸ್ಸು ಅಂತ ಅಷ್ಟೇ ಅಲ್ಲ, ಹೊಸ ಮಾರ್ಗದ ಶೋಧ. ಬೆಳಗು ಬರೆಯುವಾಗ ಅದನ್ನು ಅರ್ಥೈಸುವಾಗ ಕೆಲವು ಸರಿ ತೊಡಕನ್ನು ಕೂಡ ತಂದುಕೊಂಡಿದ್ದಾರೆ. ವಾಸ್ತವವಾಗಿ ಅದು ಅರುಣೋದಯ ಸೂರ್ಯೋದಯವಾಗಿ ಪರಿಣಮಿಸುತ್ತದೆ ಅಂತ. ಹ್ಯಾಪನಿಂಗ್ ಅದು, ಅರುಣೋದಯದ ನಂತರ ಸೂರ್ಯೋದಯ. ಅಲ್ಲಿ ಕೆಲವು ಲಯಗಳನ್ನು ಕೊಡ್ತಾರೆ, ಅದರ ವಿವರಕ್ಕೆ ನಾನು ಹೋಗಲ್ಲ. ಆದರೆ ಒಂದು ಮಾತೇನು ಅಂದರೆ, ಮ್ಯಾಟರ್ ಆ್ಯಂಡ್ ಸ್ಪಿರಿಟ್ ಅಂತ. ರೊಮ್ಯಾಂಟಿಕ್ ಪೊಯಿಟ್ರಿನಲ್ಲಿ ಮ್ಯಾಟರ್ ಆ್ಯಂಡ್ ಸ್ಪಿರಿಟ್ ಇದೆಯಲ್ಲ, ಇವುಗಳ ಮಿಶ್ರಣ ಮುಖ್ಯವಾದ ಲಕ್ಷಣ ಅಂತ ರೊಮ್ಯಾಂಟಿಕ್ ಪೊಯಿಟ್ರಿನಲ್ಲಿ. ಇದು ರೊಮ್ಯಾಂಟಿಕ್ನ ಸಿದ್ಧಾಂತ, ಸ್ಪಿರಿಟ್ ಆ್ಯಂಡ್ ಮ್ಯಾಟರ್ ಇದರ ಮಿಶ್ರಣ ಅಂತ. ಈ ಸಿದ್ಧಾಂತ ಮೊಟ್ಟ ಮೊದಲು ಕನ್ನಡ ಕಾವ್ಯದಲ್ಲಿ ಆಕಾರ ಪಡೆದದ್ದು ಬೆಳಗುನಲ್ಲಿ. ಈ ಕವನ ಬರೆದಾಗ ಬೇಂದ್ರೆಗೆ ಹೆದರಿಕೆ ಇತ್ತು. ನಾನು ಈ ಪ್ರಯೋಗ ಮಾಡಿದ್ದೀನಿ, ಹೊಸ ರೀತಿಯ ಒಂದು ಅಭಿವ್ಯಕ್ತಿ ಕೊಟ್ಟಿದ್ದೀನಿ, ಈ ನನ್ನ ಸಮಕಾಲೀನ ಸಹೃದಯರು ಒಪ್ಕೊಳ್ತಾರೋ ತಿರಸ್ಕರಿಸ್ತಾರೋ ಅನ್ನೋ ಒಂದು ಹೆದರಿಕೆ ಇತ್ತು. ಆಗ ಅವರು ಸದಾನಂದಿ ಜಂಗಮ ಅಂತ ಒಂದು ಕಾವ್ಯನಾಮನ ಸೃಷ್ಟಿಸ್ಕೊಂಡ್ರು. ಬೇಂದ್ರೆ ಅಂತ ಇರಲ್ಲ ಅಲ್ಲಿ. ಬೆಳಗು ಕವನ ಬರೆದಾಗ ಕೆಳಗಡೆ ಇರೋದೇನು ಅಂದರೆ ಸದಾನಂದಿ ಜಂಗಮ ಅಂತ. ಅವರಿಗೇನೆ ಆ ಒಂದು ರೀತಿ ಆತ್ಮವಿಶ್ವಾಸ ಇರಲಿಲ್ಲ ಅಂತ. ಆ ಕವನದಲ್ಲಿ, ಬೆಳಗು ಕವನದಲ್ಲಿ ಅರವಿಂದರ ತತ್ವಜ್ಞಾನ, ಅದ್ವೈತದ ಅತಿ ಉಚ್ಚ ದರ್ಶನ ಬೆಳಗುವಿನಲ್ಲಿ. ಒಟ್ಟು ಅವರ ಕಾವ್ಯ ಸಂದರ್ಭದಲ್ಲಿ ಬೆಳಗು ಅವರ ತಾತ್ವಿಕ ನಿಲುವನ್ನು ಪ್ರಚುರಪಡಿಸುತ್ತೆ ಅಂತ. ಬೇಂದ್ರೆಯವರ ತಾತ್ವಿಕ ನಿಲುವು, ಅವರದೇ ಆದ ತಾತ್ವಿಕ ನಿಲುವು ಏನು ಅನ್ನೋದನ್ನು ಅಧೀರತೆ ಇದ್ದರೂ ಕೂಡ, ಸಂಕೋಚ ಇದ್ದರೂ ಕೂಡ, ಬೆಳಗು ಕವನ
ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಭಾವಗೀತೆ. ಅದು ಎಷ್ಟು ಪ್ರಚಾರ ಆಯಿತು, ಎಷ್ಟು ಜನಪ್ರಿಯ ಆಯಿತು ಅಂತ. ಇನ್ನು ನಾನು ಮಾತನಾಡೋದು ಇನ್ನೊಂದು ಅಂಶ. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ, ಸರಣಿ ಉಪನ್ಯಾಸ ಕೊಡಬೇಕು ಅನ್ನೋದೊಂದು ನಮ್ಮ ಸಭಾಪತಿಯವರ ಆಶಯ. ನಾನು ಈ ವಿಷಯವನ್ನು ಮಾತನಾಡೋಕ್ಕೆ ಒಪ್ಕೊಂಡಾಗ 1 ಗಂಟೆ 45 ನಿಮಿಷದಲ್ಲಿ ಮುಗಿಸ್ಬಿಡೋಣ ಅಂತ ಆಯ್ಕೆ ಮಾಡ್ಕೊಂಡು, ಆಮೇಲೆ ಗೊತ್ತಾಯ್ತು ನನಗೆ ಇದು 1 ಗಂಟೆಯಲ್ಲಿ ಆಗಲ್ಲ ಇದಕ್ಕೆ ಅಂತ. ಅವರು ಸರಣಿ ಉಪನ್ಯಾಸ ಅಂತ ಅವ್ರು ಹೇಳಿರೋದ್ರಿಂದ ನಾನು ಈಗ ಬೇಂದ್ರೆಯವರ ತಾತ್ವಿಕ ನಿಲುವುಗಳನ್ನು ಕುರಿತು ಮಾತಾಡ್ತೇನೆ ಇನ್ನೊಂದು 10-15 ನಿಮಿಷ. ಆಮೇಲೆ ನಾನು ಸರಣಿ ಉಪನ್ಯಾಸದಲ್ಲಿ ಅವರ ವಿಭಾಗ ಮಾಡಿಕೊಂಡು ಅವರ ದಾಂಪತ್ಯ ಗೀತೆ ಇರ್ಬೋದು ಅಥವಾ ಕೆಲವು ಪ್ರತ್ಯೇಕ ಕವನಗಳೇ, ಉದಾಹರಣೆಗೆ ನರಬಲಿ ಬಗ್ಗೆ ಹೆಚ್ಚು ಚರ್ಚೆ ಆಗೇ ಇಲ್ಲ. ಅವರು ಅರೆಸ್ಟ್ ಆಗಿದ್ರಲ್ಲ, ಬಂಧನ ಆಗಿತ್ತಲ್ಲ, ಮತ್ತು ಬಹಳ ಅವರದೇ ಆದಂಥ ಕಾವ್ಯ ತತ್ವವನ್ನು ಪ್ರತಿಬಿಂಬಿಸುವಂಥ ಶ್ರೇಷ್ಠ ಭಾವಗೀತೆಗಳು ಕೆಲವಿವೆ. ಅದನ್ನು ಆಯ್ದುಕೊಂಡು ಮುಂದೆ ನನ್ನ ಸರಣಿ ಉಪನ್ಯಾಸದಲ್ಲಿ ಹೇಳೋಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ತಾತ್ವಿಕ ನಿಲುವಿಗೆ ಬರೋದಾದರೆ, ಕಾವ್ಯ ಅತ್ಯಂತ ಉನ್ನತ ಹಂತದ ಬೌದ್ಧಿಕ ಚಟುವಟಿಕೆ ಅನ್ನೋ ಮಾತು ಬೇಂದ್ರೆಗೆ ಅನ್ವಯಿಸುತ್ತೆ. ರಸವೇ ಜನನ, ವಿರಸಮರಣ, ಸಮರಸವೇ ಜೀವನ. ಇದು ಭಾಳ ಸರಳವಾಗಿದ್ದರೂ ಕೂಡ ಇದನ್ನು ವಿ.ಕೃ. ಗೋಕಾಕ್ ಅವರ ಕಾದಂಬರಿಗೆ ಹೆಸರಿಟ್ಬಿಟ್ರು, ಸಮರಸವೇ ಜೀವನ. ಕುರ್ತಕೋಟಿ ಬಗ್ಗೆ ಒಂದು ಮಾತು ಹೇಳ್ತಾರೆ. ಕವಿಯಾದವನು, ಅವನಿಗೆ ಮತ ಪಂಥಗಳ ಬಣ್ಣ ಬರಬಹುದು. ಈ ಪಂಪನಿಗೆ ಇದಿತ್ತು ನೋಡಿ, ಅರಿವುದು ಧರ್ಮವಂ ಕಾವ್ಯಧರ್ಮವಂ ಅಂತ. ಈ ಎಲ್ಲ ಸಂಕಟಗಳು ಕೂಡ ಎಲ್ಲ ಕಾಲದಲ್ಲೂ ಕೂಡ ಯಾವುದೋ ಧರ್ಮ, ಯಾವುದೋ ಒಂದು ರೀತಿಯ ಚೌಕಟ್ಟು ಹಾಕ್ಕೊಂಡು ಸಮಾಜದಲ್ಲಿ ಜೀವನ ಮಾಡುವಂಥ ಸ್ಥಿತಿ ಇರುತ್ತೆ. ಇದನ್ನು ಮೀರಿ ಪಂಪ ಲೌಕಿಕ ಕಾವ್ಯವನ್ನು ಕೊಟ್ಟಿರೋದು. ಧರ್ಮ ಮತ್ತು ಕಾವ್ಯಧರ್ಮ ಎರಡನ್ನೂ ಕೂಡ ಗಮನಿಸಿ ಅಂತ. ಬೇಂದ್ರೆ ಯಾವ ಬಣದಲ್ಲಿದ್ದಾರೆ ಅವರು? ಈಗ ನೋಡಿ, ಎಡ ಬಲ ಇವೆಲ್ಲ ಶುರುವಾಗಿದೆ. ಈಗ ಇವರು ಎಡಪಂಥೀಯರೋ ಬಲಪಂಥೀಯರೋ ಅವರು ಏನಿದ್ರು ಕೂಡ ಇಲ್ಲ, ಇವರು ಈಗ ಮಾತಾಡ್ತಿದ್ದಾರೆ ಅಂದರೆ ಇವರು ಬಲಪಂಥೀಯ, ಇವರು ಎಡಪಂಥೀಯ ಅಂತ ಬ್ರ್ಯಾಂಡ್ ಮಾಡೋವಂಥದ್ದು ಇದೆಯಲ್ಲ, ಅದೆಲ್ಲ ಕಾಲಕ್ಕೂ ಇತ್ತದು. ಅದನ್ನು ಪಂಪ ಮೀರ್ದ. ವಿಕ್ರಮಾರ್ಜುನ ವಿಜಯದಲ್ಲಿ ಜೈನ ಧರ್ಮನೇ ಇಲ್ಲ. ಅದನ್ನು ವಿಕ್ರಮಾರ್ಜುನ ವಿಜಯ ಸಿಕ್ಕಿದ್ದೇ 1.5 ಪ್ರತಿ. ಆದಿಪುರಾಣ 1000 ಸಿಗುತ್ತೆ. ಯಾವುದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು ಅಂದರೆ ಆದಿಪುರಾಣ, ಯಾಕೆಂದರೆ ಅಲ್ಲಿ ಜೈನ ಧರ್ಮ ಇದೆ ಅಂತ. ವಿಕ್ರಮಾರ್ಜುನ ವಿಜಯ ಎಲ್ಲ ಬಿಟ್ಬಿಟ್ರೆ ಯಾಕೆ ಅಂದರೆ ಅದರಲ್ಲಿ ಯಾವ ಧರ್ಮನೂ ಇಲ್ಲ ಅಂತ. ಇದು ಕವಿ ಪ್ರತಿಭೆ ಇದನ್ನೆಲ್ಲವನ್ನು ಮೀರಿ ಈ ಸಂಘರ್ಷವನ್ನು ಮೀರುತ್ತೆ ಶ್ರೇಷ್ಠ ಲೇಖಕನ ಅಥವಾ ಶ್ರೇಷ್ಠ ಕವಿಯಲ್ಲಿ. ಇದನ್ನು ಹೇಳಿ ಕುರ್ತಕೋಟಿ ಇದನ್ನು ಡಿ.ಆರ್. ನಾಗರಾಜ್ ಗುರುತಿಸ್ತಾರೆ. ಬೇಂದ್ರೆಯವರಿಗೆ ಕುರ್ತಕೋಟಿ ಮಾತಿದು ತಾತ್ವಿಕ ನಿಲುವೇ ಇಲ್ಲ. ಸ್ವಂತ ಎನ್ನಬಹುದಾದ, ವೈಯಕ್ತಿಕ ಎನ್ನಬಹುದಾದ ಕಾವ್ಯೇತರ ಯಾವ ವಿಚಾರ ಪ್ರಣಾಳಿಯೂ ಇಲ್ಲ. ಕಾವ್ಯೇತರವಾದ ಯಾವ ವಿಚಾರಗಳೂ ಇಲ್ಲ. ಏನಿದ್ರು ಅರವಿಂದರ ತಾತ್ವಿಕತೆಯ ಪ್ರಭಾವ ಬೇಂದ್ರೆಯಲ್ಲಿದೆ. ಇದು ಕುರ್ತಕೋಟಿ ಹೇಳೋ ಮಾತು. ಬೇಂದ್ರೆ ಬಗ್ಗೆ ಒಳ್ಳೆ ಪುಸ್ತಕಗಳೆಲ್ಲ ಬರೆದಿದ್ದಾರೆ. ಆದರೆ ಅವರು ತಾತ್ವಿಕ ನಿಲುವೇ ಇಲ್ಲ. ಬೇಂದ್ರೆಗೆ ಅವರದೇ ಆದಂಥ ಸ್ವಂತ ನಿಲುವಿಲ್ಲ ಅನ್ನೋದು ಕುರ್ತಕೋಟಿಯವರ ಅಭಿಪ್ರಾಯ. ಆದರೆ ಬೇಂದ್ರೆ ವಿವಿಧ ಭಾಷಿಕ ವ್ಯವಸ್ಥೆಗಳು ನೋಡಿ, ಅವರಲ್ಲಿ ಅಲ್ಲಮ ಇದ್ದಾನೆ, ರತ್ನಾಕರ ಇದ್ದಾನೆ. ಅವರು 4 ರತ್ನಗಳಲ್ಲಿ ಬರೆಯುವಾಗ ಭರತನ್ ತಗೋತಾರೆ ಅವರು.
ಭರತನ ಯೋಗ ಭೋಗ ಸಮನ್ವಯ ಇದೆಯಲ್ಲ, ಅವ್ರನ್ನ ಹೈಲೈಟ್ ಮಾಡ್ಬೇಕಾದ್ರೆ ಜೈನ ದರ್ಶನವನ್ನು ಅವ್ರು ಪ್ರವೇಶ ಮಾಡ್ತಾರೆ. ಧರ್ಮಗಳು ಹಲವು ಇವೆ ಅವರಿಗೆ. ಅದರಲ್ಲಿ ಸಾಂಖ್ಯ ಬಹಳ ಮುಖ್ಯ, ಅದು ಕೊನೆವರೆಗೂ ಅವ್ರಿಗೆ ಉಳಿತು. ಅನುಭಾವ, ಆಮೇಲೆ ಅರವಿಂದರ ವಿಚಾರಧಾರೆ. ಈ ಎಲ್ಲ ಬೌದ್ಧಿಕವಾದಂಥ ವ್ಯವಸ್ಥೆಗಳನ್ನು ಬೇಂದ್ರೆ ವರ್ಗೀಕರಿಸಿಕೊಂಡ ಕ್ರಮ ಇದೆಯಲ್ಲ, ಬಹಳ ಕುತೂಹಲ. ಅದು ಈ ಸಮಸ್ಯೆ ಕುವೆಂಪು ಕಾಡಲಿಲ್ಲ. ಕುವೆಂಪು ಅವರ ಬೌದ್ಧಿಕ ವ್ಯವಸ್ಥೆ ಏಕರೂಪತೆ ಇದೆ. ಆದರೆ ಬೇಂದ್ರೆ ಈ ಸಮಸ್ಯೆಯನ್ನು ಪರಿಹರಿಸಿಕೊಂಡದ್ದು ಒಂದು ವಿಶಾಲವಾದ ವೈಯಕ್ತಿಕ ತತ್ವಜ್ಞಾನ ರೂಪಿಸಿಕೊಳ್ಳುವುದರ ಮೂಲಕ. ಡಿ ಆರ್ ನಾರಾಯಣ್ ಗುರುತಿಸಿದ್ದಾರೆ ಅದನ್ನು. ಕುರ್ತಕೋಟಿಯವರು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ, ಆದರೆ ಬೇಂದ್ರೆ ವಿಶೇಷತೆ ಇರುವುದೇ ಅವರ ತತ್ವಜ್ಞಾನ. ಇದನ್ನೆಲ್ಲ ಕರಗಿಸ್ಕೊಂಡು, ಇದನ್ನೆಲ್ಲ ಮಾಗಿಸಿಕೊಂಡು ಅವರದೇ ಆದ ವೈಯಕ್ತಿಕ ತತ್ವಜ್ಞಾನವನ್ನು ಕಂಡುಕೊಂಡಿದ್ದಾರೆ ಬೇಂದ್ರೆ ಅಂತ. ಯೇಟ್ಸ್ನಂತೆ ಬೇಂದ್ರೆಯು ಕೂಡ ಪೂರ್ಣ ಬೌದ್ಧಿಕ ವ್ಯವಸ್ಥೆಯನ್ನು ವೈಯಕ್ತಿಕ ಹಂತದಲ್ಲಿ ನಿರ್ಮಿಸಿಕೊಂಡರು. ಈ ಕಾರಣದಿಂದ ಅವರ ಕವನಕ್ಕೆ ಅವರೇನೇ ಮೊದಲು ಬರೆದ ವಿವರಣೆಗಳಿದೆ. ಈ ಕವನದಲ್ಲಿ ಆ ಕವನಕ್ಕೆ ವಿವರಣೆ ಕೊಡ್ತಾರೆ ಬೇಂದ್ರೆ. ಯಾಕೆ ಅಂದರೆ ಅವರದೇ ಆದ ವೈಯಕ್ತಿಕ ತತ್ವಜ್ಞಾನ ಇನ್ನೂ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರೋದ್ರಿಂದ ಅದಕ್ಕೆ ಸೂಚನೆಯನ್ನು ಒಂದು ಭಾವಗೀತೆ ಬರೆದ ಮೇಲೆ ಅವರೇ ಕೊಡ್ತಾರೆ. ಈ ಬೇಂದ್ರೆಯವರ ರೂಪಿಸಿಕೊಂಡ ಈ ವೈಯಕ್ತಿಕ ಈ ತತ್ವಜ್ಞಾನ ಇದೆಯಲ್ಲ, ಇದನ್ನು ಗುರ್ಸಿದ್ದು ಶಂಕರ್ ಮೊಕಾಶಿ ಪುಣೇಕರ. ಅವರು ಬೇಂದ್ರೆ ಕಾವ್ಯ ಮೀಮಾಂಸೆ ಅಂತ ಒಂದು ಪುಸ್ತಕ ಇದೆ. ಬೇಂದ್ರೆ ಕಾವ್ಯ ಮೀಮಾಂಸೆ ಅನ್ನೋ ಪುಸ್ತಕ ಬೇಂದ್ರೆಯ ಕುರಿತು ಬರಹಗಳಲ್ಲಿ ಇರತಕ್ಕಂಥ ಅತ್ಯಂತ ಮಹತ್ವದ ಕೃತಿ ಅಂದರೆ ಶಂಕರ್ ಮೊಕಾಶಿ ಪುಣೇಕರ್ ಅವರ ಬೇಂದ್ರೆ ಕಾವ್ಯ ಮೀಮಾಂಸೆ ಅಂತ. ಅಲ್ಲಿ ಅವರ ವೈಯಕ್ತಿಕ ತತ್ವಜ್ಞಾನ ಏನು ಅನ್ನುವುದನ್ನು ಮೊಕಾಶಿ ಪುಣೇಕರ್ ಅವರು ವಿವರಿಸಿದ್ದಾರೆ. ಆಮೇಲೆ ಅವರ ಭಾಷೆಗೆ ಬರೋದಾದರೆ ನೋಡಿ, ಶಬ್ದ, ಛಂದ, ಭಾವ, ಧ್ವನಿ, ಈ ನಾಲ್ಕು ಕೂಡಿ ಬೇಂದ್ರೆಯವರ ಕಾವ್ಯತಂತ್ರ ಚತುರ್ಮುಖ ಅಂತ. ಶಬ್ದ, ಛಂದ, ಭಾವ, ಧ್ವನಿ, ಇದರ ಪಾಕ ಅದನ್ನು ಬೇರೆಲ್ಲೂ ಕಾಣದ ಒಂದು ಪಾಕ, ಕನ್ನಡ ಭಾಷೆಯ ಪಾಕ ಬೇಂದ್ರೆ ಭಾವಗೀತೆಯಲ್ಲಿ ಕಾಣಿಸುತ್ತೆ. ಇದು ಬಿಡಿ ಬಿಡಿಯಾಗಿ ಇರೋದಿಲ್ಲ, ಇಡಿಯಾಗ್ಬಿಡುತ್ತೆ ಅಂತ. ಎಲ್ಲವೂ ಸೇರೋಗ್ಬಿಡುತ್ತೆ. ಶಬ್ದ, ಛಂದ, ಭಾವ, ಧ್ವನಿ ಎಲ್ಲ ಮಿಶ್ರಣ ಆಗಿ ಪಾಕ ಆಗಿಬಿಡುತ್ತೆ ಅಂತ. ಈ ನಾಲ್ಕು ಕೂಡಿಕೊಂಡು ಒಂದು ಸ್ವತಂತ್ರ ರಚನೆಯಾಗುತ್ತದೆ. ಈ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಅನ್ನುವಾಗ ಆ ರಚನೆ ಇದೆಯಲ್ಲ, ಆ ರಚನೆಯಲ್ಲಿ ಶಬ್ದ, ಛಂದ, ಭಾವ, ಧ್ವನಿ ಎಲ್ಲ ಇದೆ. ಎಲ್ಲ ಸೇರಿಕೊಂಡು ಒಂದು ರೀತಿಯಲ್ಲಿ ಉಕ್ಕುತ್ತೆ ಅಂತ. ಅದನ್ನು ಇವರು ಕೆ ವಿ ತಿರುಮಲೇಶ್ ಒಂದು ಮಾತು ಹೇಳಿ, ನಿಮ್ಗೆ ಗೊತ್ತಿರ್ಬೋದು. ಅದು ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಅದರ ಲಯ ಇದೆಯಲ್ಲ, ಅದನ್ನೇನಾದ್ರು ಸ್ವಲ್ಪ ಚೇಂಜ್ ಮಾಡಿ ಗದ್ಯ ಆಗ್ಬಿಡುತ್ತೆ. ಅದು ಕಲ್ಪನಾ ವಿಲಾಸ ಭೃಂಗದ ಬೆನ್ನೇರಿ ಬಂತು ಅಂತಾರೆ, ನಿಮಗೇನು ವಿಶೇಷ ಅನಿಸಲ್ಲ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಇದು ಆ ಕವನ ಭಾವಗೀತೆ. ಅದನ್ನು ಕುರಿತು ಆಮೇಲೆ ಮಾತಾಡೋಣ. ಆಡು ಭಾಷೆಯನ್ನು ಕಾವ್ಯ ಭಾಷೆಯಾಗಿ ಮಾಡಿಕೊಳ್ಬೇಕು ಅನ್ನೋದು ನಮಗೆ ಎಲ್ಲ ಇದು ಜನಪ್ರಿಯವಾದಂಥ ಮಾತಾಗಿದೆ. ಆದರೆ ಆ ಕಾಲಕ್ಕೆ ಬೇಂದ್ರೆಯವರು ಬರೆಯುತ್ತಿರುವ ಕಾಲಕ್ಕೆ ಅದಕ್ಕೆ ಭಾಳ ಹೆಸರುವಾಸಿಯಾದ ಒಂದು ಪ್ರಸಂಗ ಹೇಳ್ತಾರೆ ನೋಡಿ. 1929ರಲ್ಲಿ ಬೇಂದ್ರೆಯವರು ಅವರ ಕವನವನ್ನು ವಾಚನ ಮಾಡಿದ್ರು. ಸಾಹಿತ್ಯ ಸಮ್ಮೇಳನ ಬೆಳಗಾವಿಯಿಂದ ಕಾಣುತ್ತೆ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂದರೆ ಇಡೀ ಆಡಿಯನ್ಸು ಆಕಾಶ ನೋಡಿದ್ರು ಅಂತ.
ಅದುವರೆಗೂ ಭಾಷೆ ಬಳಸಿರೋದಿದೆಯಲ್ಲ, ಅದು ನಡುಗನ್ನಡ ಹಳಗನ್ನಡದಲ್ಲಿ ಎಲ್ಲ ಕವಿಗಳು, ಆ ಕಾಲದ ಕವಿಗಳು ಬರೆದು ಓದಿದ್ದಾರೆ, ಕೆಲವರು ಹಾಡಿದ್ದಾರೆ. ಇವ್ರು ನಿಂತ್ಕೊಂಡು, ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂದರೆ ಎಲ್ಲ ಆಕಾಶ ನೋಡಿದ್ರು ಅಂತ. ಇದು ಕೀರಂ ಭಾಳ ಚೆನ್ನಾಗಿ ಹೇಳೋರು ಇದನ್ನು. ಮಾಸ್ತಿ ಏನು ಹೇಳ್ತಾರೆ ಅಂದರೆ, ಆ ಹೊತ್ತಲ್ಲಿದ್ದರು ಮಾಸ್ತಿ ಆ ಕವನ ಓದುವಾಗ, ಇಡೀ ಜನಸಮೂಹ ಯಾವ ರೋಮಾಂಚನ ಅನುಭವವನ್ನು ಪಡೀತೋ ಅದನ್ನು ವರ್ಣಿಸಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ಅದ್ಭುತವಾದ ಪರಿಣಾಮವನ್ನು ಆ ಕವನ ಆ ಹೊತ್ತು ಪಡೀತು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇಂದ್ರೆಯವರ ಕಾಲಕ್ಕೆ ಆಡು ಭಾಷೆಗೆ ಯಾವ ಸ್ಥಾನ ಇತ್ತು? ಷಟ್ಪದಿ ಎಂಡ್ ಅಂತ ಇಟ್ಕೊಳ್ಳಿ. ಅವರು ಮುದ್ದಣ್ಣನ ಮೆಚ್ಕೊಳ್ತಾರೆ. ಮುದ್ದಣ್ಣ ಬಳಸಿದ್ದು ಹಳೆಗನ್ನಡದ ಅಥವಾ ನಡುಗನ್ನಡದ ಛಾಯೆ. ಅವರ ಮನೋಧರ್ಮ ಹೊಸದಿದ್ರು ಕೂಡ ಬಳಸಿದ ಭಾಷೆ ಎಂದು ಮುದ್ದಣ ಮನೋರಮೆಯನ್ನು ಬಹಳ ಬೇಂದ್ರೆ ಒಪ್ಕೊಳ್ತಾರೆ. ಮುದ್ದಣ್ಣನ ಜೀವ ಹೊಸಗನ್ನಡ ಅಂತಲೇ ಹೇಳೋದು. ಅವರ ಹೊರಕವಚ ಬೇರೆ ರೀತಿಯ ಭಾಷೆಯಲ್ಲಿ ಇರ್ಬೋದು. ಇದು ಬೇಂದ್ರೆಯವರು ಆ ಕಾಲಕ್ಕೆ ಜನಪದ ಭಾಷೆಯನ್ನು, ಬೇಂದ್ರೆ ನನಗನ್ಸೋದು ಬೇಂದ್ರೆ ಬಹಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಎಕ್ಸ್ಪೋಸಿಂಗ್ ಅಂತ. ಜನಸಾಮಾನ್ಯರ ಜೊತೆಯಲ್ಲಿ ಬೆರೆತು ಹೋದ ಮಹಾಕವಿ. ಕುವೆಂಪುಗೆ ಆ ರೀತಿ ಹೇಳೋಕ್ಕಾಗಲ್ಲ. ಅದನ್ನು ಗಿರೀಶ್ ಕಾಸರವಳ್ಳಿ ಅಲ್ಲ, ಗಿರೀಶ್ ಕಾರ್ನಾಡ್ ಸಾಕ್ಷಿಚಿತ್ರ ಮಾಡಿದ್ದಾರೆ ನೋಡಿ. ಅದರಲ್ಲಿ ಒಂದೊಂದು ದೃಶ್ಯ ಒಂದೊಂದು ರೂಪಕ್ಕೆ ಥರ ಇದೆ. ಅದು ಸಾಮಾನ್ಯ ಮಹಿಳೆ ಜೊತೆಯಲ್ಲಿ ಅವರು ಮಾತಾಡೋದಿದೆ, ಅಲ್ಲಿ ಸಂತೆನಲ್ಲಿ ಹೋಗೋದೆಲ್ಲ ಇದೆ. ಅಲ್ಲಿ ಸಾಮಾನ್ಯ ಮನುಷ್ಯನಾಗಿ ಹೋಗೋದು, ಸಾಮಾನ್ಯ ಮನುಷ್ಯನ ಹಾಗೆ ಹೋಗೋದಷ್ಟೇ ಅಲ್ಲ, ಸಾಮಾನ್ಯ ಜನರ ಮಧ್ಯೆ ಬೆರೆಯುವುದು ಮತ್ತು ಅವರ ಹಾಡುಗಳನ್ನು, ಜನಪದ ಧಾಟಿಯನ್ನು, ಜನಪದ ಲಯಗಳನ್ನು ಗುರುತಿಸಿ ಅದನ್ನು ತಮ್ಮದಾಗಿ ಮಾಡಿಕೊಳ್ಳೋದು. ಗ್ರಾಂಥಿಕ ಭಾಷೆಯಲ್ಲಿ ಒಂದು ಕಾವ್ಯ ನಿರ್ಜೀವವಾಗ್ತದೆ ಅಂತ, ಸತ್ವವನ್ನು ಕಳ್ಕೊಳ್ತದೆ ಅಂತ. ಅದಕ್ಕೆ ಜೀವ ಬರಬೇಕು ಅಂದರೆ ಆಡು ಭಾಷೆಗೆ ಬರಬೇಕು. ಇದನ್ನು ಪಂಪ ಮಾರ್ಗದೇಶೀಯ ಒಡಂಬಡಿಕೆ ಅಂದರೆ ಈ ಅರ್ಥನೇ ಇರೋದು. ಬೇಂದ್ರೆ ಈ ಅರ್ಥದಲ್ಲಿ ಪಂಪ ಮಾಡಿದ ಮಾರ್ಗದೇಶೀಯ ಒಡಂಬಡಿಕೆನೇ. ಬೇಂದ್ರೆಯಲ್ಲಿ ಶಿಷ್ಟ ಭಾಷೆನೂ ಬರ್ತದೆ ಕೆಲವು ಕವನಗಳಲ್ಲಿ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಅಂದರೆ ಯಾರಿಗಾದರೂ ಕೊಟ್ಬಿಟ್ರೆ ಅದನ್ನು ಇದು ಕುವೆಂಪು ಅಂದ್ಬಿಡ್ತಾರೆ. ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹೆಂಗೆ ನೋಡಲ್ಲ ಅನ್ನೋದು ಬೇಂದ್ರೆ ಅಂತ. ಆದರೆ ಬೇಂದ್ರೆಯವರಿಗೆ ಮಾರ್ಗವೂ ಗೊತ್ತು, ಶಿಷ್ಟನೂ ಗೊತ್ತು, ಜನಪದನೂ ಗೊತ್ತು. ಆ ಜನಪದಕ್ಕೆ ಎಕ್ಸ್ಪೋಸ್ ಆಗಿ ಜನಪದ ಭಾಷೆಯನ್ನು ಭಾವಗೀತೆಗೆ ಮಾಧ್ಯಮ ಮಾಡಿಕೊಂಡ್ರಲ್ಲ, ಅದು ಅವರ ಸ್ವಂತ ಪ್ರಯತ್ನ. ಆಡು ಭಾಷೆಗೆ ಒಂದು ಸಿಂಹಾಸನ ದೊರಕಿಸೋದಿದೆಯಲ್ಲ, ಬೇಂದ್ರೆಯ ವಿಶೇಷತೆ ಅದರಲ್ಲಿ ಕಾಣಿಸುತ್ತೆ ಅಂತ. ಹಳೆಯ ಪರಂಪರೆಯ ಜೊತೆಗೆ ಅವರು ಜನಪದವನ್ನು ಸೇರಿಸಿರೋದಿದೆಯಲ್ಲ, ಮಾರ್ಗದೇಶಿ ಮಿಶ್ರಣ ಆಗೋದಿದೆಯಲ್ಲ, ಇದು ಬೇಂದ್ರೆಯವರ ಕಾವ್ಯ ಭಾಷೆಯಲ್ಲಿ ನಾವು ಕಾಣೋದು ಇದನ್ನು. ಮತ್ತು ಜನಪದವನ್ನೇ ಎದ್ದು ಕಾಣುತ್ತೆ ಜನಪದ ಭಾಷೆ ಎಂದಾಗ, ಧಾರವಾಡದ ಸುತ್ತಮುತ್ತ ಅವರ ಬಾಲ್ಯದಲ್ಲಿ, ಅವ್ರ ಹುಡುಗರಾಗಿದ್ದಾಗ ಜೊತೆಯಲ್ಲಿ ಬೆರೆತೋಗೋ ಜನ, ಸಾಮಾನ್ಯ ಜನ, ಜನಪದರು, ಅವರು ಹಾಡ್ತಿದ್ದು ಲಾವಣಿಗಳು ಎಲ್ಲ ಗುಂಗುಂಗಾನ, ಗುಂಗುಂಗ್ ಅನ್ನೋದು ಬೇಂದ್ರೆ ಕವನದಲ್ಲಿ ಕೆಲವು ಸರಿ ಜಾಸ್ತಿ ಬರುತ್ತದೆ. ಒಂದು ರೀತಿಯ ಗುಂಗುತ್ತೆ, ಒಂದು ರೀತಿ ಅದು ತಲೆ ಒಳಗಡೆ ಅದು ಮತ್ತೆ ಪರಿವರ್ತನೆ ಆಗ್ತಾ ಇರ್ತದೆ, ಆಗ್ತಾ ಇರುತ್ತೆ, ರಿಂಗಣ ಆಗ್ತಾ ಇರುತ್ತೆ ಅಂತ. ಅವರ ಮನಸ್ಸಿನಲ್ಲಿ ಇದು ಇರೋದರಿಂದ ತಮ್ಮ ಭಾವಕ್ಕೆ ಆ ಭಾಷೆಯನ್ನು ಬಹಳ ಸಮರ್ಥವಾಗಿ ಬಳಸ್ಕೊಂಡಿದ್ದಾರೆ. ಹೀಗೆ ಜನಪದ ಭಾಷೆಯನ್ನು ಒಬ್ಬ ದೊಡ್ಡ ಕವಿ, ಶ್ರೇಷ್ಠ ಕವಿ
ಬಳಸ್ಕೊಂಡು ಯಶಸ್ವಿಯಾದದ್ದು ಕನ್ನಡದಲ್ಲಿ ಇಲ್ಲ. ಅದಕ್ಕೆ ಹೆಸರಿಸ್ಬೋದು ಯಾರನ್ನ ಅಂದರೆ ಚಂದ್ರಶೇಖರ ಕಂಬಾರರು. ಚಂದ್ರಶೇಖರ ಕಂಬಾರರು ಕೆಲವ್ರಿಗೆ ಹೇಳೋ ಪ್ರಕಾರ ಬೇಂದ್ರೆಯವರನ್ನು ಮುಂದುವರೆಸಿರೋರು ಅಂದರೆ ಬೇಂದ್ರೆ. ಅಡಿಗರು ಬರ್ತಾರೆ, ಮೋಹನತ ಒಂದು ರೀತಿಯ ಯಾವುದು ಭಾವತರಂಗ, ಅವರ ಭಾವತರಂಗದಲ್ಲಿ ಬೇಂದ್ರೆಯವರ ಇನ್ಫ್ಲೂಯೆನ್ಸ್ ಇದೆ. ಅದಕ್ಕೆ ಮುನ್ನುಡಿನೂ ಬೇಂದ್ರೆನೇ ಬರೆದಿದ್ದಾರೆ. ಅವರಲ್ಲಿ ಹೇಳ್ತಾರೆ, ನನ್ನ ಕಾಲಕ್ಕೆ ಸಿದ್ಧ ಶೈಲಿ ಅನ್ನೋದು ಇರಲಿಲ್ಲ, ನಿಮಗಿದೆ ಅನ್ನೋದನ್ನು ಹೇಳ್ತಾರೆ. ಅದಕ್ಕೇನೋ ಅವರು ಮತ್ತೆ ಮುಂದೆ ಆ ಸಿದ್ಧ ಶೈಲಿ ಬಿಸಾಕಿ ಅವರದೇ ಆದಂಥ ಹೊಸ ರೂಪು ನನಗೆ ಬೇಕು ಅಂತ ಹಂಬಲಿಸಿದವರು ಅಡಿಗರು. ಆದರೆ ಅವರು ಹಾಗೇನೆ ಮುಂದುವರೆದಿದ್ದರೆ ಯಾವ ಮೋಹನ ಮುರಳಿ ಕರೆಯಿತು ಅಂತ ಸಾಲುಗಳಿದೆಯಲ್ಲ, ಅದನ್ನು ಪೂತಿನ ರೇಡಿಯೋದಲ್ಲಿ ಬಂತಂಥದ್ದು, ಯಾವ ಮೋಹನ ಮುರಳಿ ಕರೆಯಿತು ಅಂತ. ಅದನ್ನು ಕೇಳಿಸ್ಕೊಂಡು ರೋಮಾಂಚಿತರಾಗಿ ಬೇಂದ್ರೆನ ಭೇಟಿ ಮಾಡಿದ್ದಾರೆ. ಪೂತಿನ ಮನಸ್ಸಿನ ತುಂಬ ತುಂಬಿಕೊಂಡಿರೋದು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಅಂಥ ಭಾವಗೀತೆಗಳನ್ನ ಅವರು ಮತ್ತೆ ಬರೆಯೋಕ್ಕಾಗಲಿಲ್ಲ. ಯಾಕೆಂದರೆ ಅವರು ನವ್ಯ ಮಾರ್ಗವನ್ನು ಹಿಡಿದುಬಿಟ್ರು ಅಂತ. ಆ ಭಾವ, ಲಯ, ನಾದ ಉದ್ದೇಶಪೂರ್ವಕವಾಗಿ ಬಿಟ್ಟುಕೊಡಬೇಕು ಅಂತ ಹೊರಟರು ಅಂತ. ಹೀಗೆ ಬೇಂದ್ರೆಯವರ ತಾತ್ವಿಕ ನಿಲುವಿನಲ್ಲಿ ನಾವು ಪ್ರಮುಖವಾಗಿ ಕಾಣೋದೇನು ಅಂದರೆ ದ್ವಂದ್ವ ವಿರೋಧಗಳ ಅರಿವು. ದ್ವಂದ್ವ ವಿರೋಧಗಳ ಅರಿವು ಬೇಂದ್ರೆಯವರ ಅವರದೇ ಆದ ಸ್ವಂತವಾದ ಒಂದು ತಾತ್ವಿಕ ನಿಲುವು. ಇದನ್ನು ಅವರು ಸೃಜನಶೀಲದ ಎತ್ತರಕ್ಕೆ ತಗೊಂಡೋದ್ರು. ದ್ವಂದ್ವ ವಿರೋಧಗಳ ಅರಿವನ್ನು ಆ ಕ್ರಿಯೇಟಿವಿಟಿಗೆ ಉತ್ತುಂಗ ಸ್ಥಿತಿಗೆ ತಗೊಂಡೋದು. ಅದನ್ನು ಬಿಡಿ ಕವನ ವಿಶ್ಲೇಷಣೆ ಮಾಡುವಾಗ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ನೃತ್ಯ ಯಜ್ಞ ಅಂತ, ನಾದಲೀಲೆ. ಈ ನಾದಲೀಲೆ, ನೃತ್ಯ ಒಂದು ರೀತಿ ಇದೆ. ಈ ಕವನಗಳಲ್ಲಿ ನೀವು ಇದನ್ನು ಗಮನಿಸ್ಬೋದು. ಸೃಜನಶೀಲೆ ಎತ್ತರಕ್ಕೆ ತಗೊಂಡೋದ್ರು. ಅಲ್ಲಿರೋದು ದ್ವಂದ್ವ ವಿರೋಧಗಳ ಅರಿವು. ಕೋಲೆ ಸಖಿ, ಚಂದ್ರಮುಖಿ, ಕೋಲೆ ನಾದಲೀಲೆ, ಕಂಗಡಿಸುವ ಮಂಜು, ಈ ಸಾಲುಗಳೆಲ್ಲ ಬರುತ್ತಲ್ಲ, ಇದರ ಹಿನ್ನೆಲೆಯಲ್ಲಿ ನಾವು ನೋಡಬೇಕು ಅಂತ. ಈ ಒಳಿತು ಕೆಡಕು, ಪ್ರೇಮ ಕಾಮ, ಇದನ್ನು ನೀವು ಸಿಗಿಗೀತದಲ್ಲಿ ಚೆನ್ನಾಗಿ ನೋಡ್ಬೋದು. ಪ್ರೀತಿ ದ್ವೇಷ, ಐಂದ್ರಿಕ ಆಧ್ಯಾತ್ಮ ಅಂತ ಅದು ಬೆಳಗಿನಲ್ಲಿದೆ. ಇದರ ಮೂಲಕ ಈ ದ್ವಂದ್ವ ವಿರೋಧಗಳ ಅರಿವಿನ ಮೂಲಕ ಜಗತ್ತಿನ ವಿಕಾಸವನ್ನು ಗ್ರಹಿಸುವುದು, ಅದು ಬೇಂದ್ರೆಯ ತಾತ್ವಿಕ ನಿಲುವು. ಅದಕ್ಕೇ ನನಗೂ ಭಾಳ ಇಷ್ಟವಾದ ಸಾಲು ಯಾವಾಗಲೂ ಒಂದು ಯಾರೋ ಸ್ಟೂಡೆಂಟ್ಸ್ ಬಂದರೆ ಏನಾದರೂ ಒಂದು ಬರ್ಕೊಡಿ ಸರ್ ಅಂತಾರೆ. ನಮ್ಮದೇ ಸಾಲ ಅಂತ ವಿಶೇಷ ಇಲ್ಲ ಅಂಥೇಳಿ ಈ ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಅಂತ ಬೇಂದ್ರೆಯಿಂದ ಬರ್ಕೊಡ್ತಾರೆ. ನಾನು ಆಮೇಲೆ ಗೊತ್ತಾಯಿತು ತೀನಂಶಿನೂ ಹಾಗೆ ಮಾಡ್ತಿದ್ರಂತೆ. ತೀನಂಶಿ ಕೂಡ ಯಾರೋ ಸ್ಟೂಡೆಂಟ್ಸು ಏನಾರು ಬರ್ಕೊಡಿ ಅಂದರೆ ಬೇಂದ್ರೆ ಈ ಸಾಲನ್ನೇ. ಇದಕ್ಕೆ ಈಕ್ವಲ್ ಆಗಬಹುದಾದ ಎಷ್ಟು ಸಾರ ಸತ್ವ ಅವರ ವೈಯಕ್ತಿಕ ತಾತ್ವಿಕ ನಿಲುವು ಅದ್ರಲ್ಲಿ ತುಂಬಿಕೊಂಡಿದೆ ಅಂದರೆ ಅದನ್ನು ಬಿಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ ಅಂತ. ಇದು ಈ ತಾತ್ವಿಕ ನಿಲುವು ನಾದ ಲೀಲೆಯಲ್ಲಿ ಸೃಜನಶೀಲತೆಯ ಉತ್ತುಂಗ ಶಿಖರದ ಹಾಗೆ ಅಭಿವ್ಯಕ್ತವಾಗಿದೆ ಅಂತ. ಇನ್ನು ಅವರ ಸಾಹಿತ್ಯ ವಿರಾಟ್ ಸ್ವರೂಪದ ಬಗ್ಗೆ ಒಂದು ಮಾತು ಹೇಳಿ ನನ್ನ ಮಾತು ನಿಲ್ಲಿಸ್ಬಿಡ್ತೀನಿ. ಬೇಂದ್ರೆ ಪಂಪನ ಬಗ್ಗೆ ಏನು ಬರೆದಿಲ್ಲ. ರನ್ನನ ಬಗ್ಗೆ ದುರ್ಯೋಧನ ನಾಯಕನೋ ಭೀಮನಾಯಕನೋ ಅಂತ ಆ ಕಾಲಕ್ಕೆ ಜಗಳ ಆಗಿರೋದು ಗೊತ್ತಿದೆ ನಿಮಗೆ. ಬೇಂದ್ರೆ ಯಾರ ಪರ ಇದ್ದರು ಅಂದರೆ ಭೀಮನ ಪರನೇ. ರನ್ನನ ಕಾವ್ಯದ ನಾಯಕ ಭೀಮ, ದುರ್ಯೋಧನ ಅಲ್ಲ. ನೀವು ತಗೊಂಬಂದು ತುರುಕಬೇಡಿ ಪಾಶ್ಚಿಮಾತ್ಯರ ಸಿದ್ಧಾಂತಗಳನ್ನು. ಅಥವಾ ಕರ್ಣನ ಗ್ಲೋರಿಫೈ ಮಾಡಬೇಕಾದ್ರೂ ಕೂಡ ಅವರು ಹಾಗಲ್ಲ.
ನಿಮಗೆ ಬೇಕಾದ ಹಾಗೆ ಯಾವ್ಯಾವುದು ಸಿದ್ಧಾಂತ ತೊಗೊಂಡ್ಬಿಟ್ಟು ನೀವು ಅದನ್ನು ಹೋಗ್ಬಿಡಿ. ಆ ಸಾಂಸ್ಕೃತಿಕ ಸಂದರ್ಭಗಳನ್ನು ಪರಿಭಾವಿಸಿ ಆ ಕಾವ್ಯಕ್ಕೆ ನ್ಯಾಯ ಕೊಡಿ ಅನ್ನೋದನ್ನು ಬೇಂದ್ರೆ ಹೇಳಿದ್ರು. ಆಮೇಲೆ ಅವರು 4 ರತ್ನಗಳು ಅಂತ ಬರೆಯುವ ಲೇಖನದಲ್ಲಿ ನೋಡಿ, ಪಂಪನ ಭರತಬಾಹುಬಲಿನವ್ರು ತಗೊಳ್ಳಲ್ಲ, ಭರತಬಾಹುಬಲಿ ಸಂಘರ್ಷ ತಗೊಳ್ಳಲ್ಲ. ಅವರು ರತ್ನಾಕರನ ಭರತನನ್ನು ಹೈಲೈಟ್ ಮಾಡ್ತಾರೆ. ಯಾಕೆಂದರೆ ಅವರ ತಾತ್ವಿಕ ನಿಲುವಿಗೆ ಅದು ಹೊಂದಿಕೆ ಆಗುತ್ತೆ ಅಂತ. ಯೋಗ ಭೋಗ ಸಮನ್ವಯದ ಏಕೈಕ ಪಾತ್ರ ಕನ್ನಡ ಸಾಹಿತ್ಯದಲ್ಲಿ ಭರತ. ಅವರ ತಾತ್ವಿಕ ನಿಲುವಿಗೆ ಹತ್ತಿರ ಆಗಿರೋದ್ರಿಂದ ಭರತನನ್ನು ರತ್ನಾಕರನ್ನ ಇದು ಮಾಡ್ತಾರೆ. ಪಂಪನ ಬಗ್ಗೆ ನನಗೆ ಆಮೇಲೆ ಅನ್ನಿಸ್ತು, ಜೈನ ಕವಿಗಳು ಅಥವಾ ಚಂಪು ಕಾವ್ಯಗಳಲ್ಲಿ ಭಕ್ತಿ ಇಲ್ಲ. ಅದು ಭಕ್ತಿ ಬರೋದು ಎಲ್ಲಿ ಅಂದರೆ ಮಧ್ಯಕಾಲೀನ ಸಾಹಿತ್ಯದಲ್ಲಿ ಬರುತ್ತೆ. ವಚನಕಾರಲ್ಲೋದಿದೆ, ಮತ್ತು ಲಕ್ಷ್ಮೀಶನಲ್ಲಿದೆ, ಕುಮಾರವ್ಯಾಸನಲ್ಲೊಂದು ತುಂಬಿಕೊಂಡಿದೆ. ಆ ಭಕ್ತಿ ಪ್ರಧಾನತೆ ಕೊಡದೇ ಇರೋ ಕಾವ್ಯ ಅಂದರೆ ಜೈನ ಕಾವ್ಯಗಳು. ಬೇಂದ್ರೆ ಭಕ್ತಿಗೆ ಮಾರು ಹೋಗೋದು, ಅನುಭವಕ್ಕೆ ಮಾರು ಹೋಗೋದು. ಆ ಅನುಭವ ಮತ್ತು ಭಕ್ತಿ ಚಂಪು ಕೃತಿಗಳಿಲ್ಲ. ಅದು ಅವ್ರು ಸಿಕ್ಕಿರೋದು ಯಾವುದಂದರೆ ಲಕ್ಷ್ಮೀಶನ್ ತಗೋತಾರೆ, ರತ್ನಾಕರನ ತಗೋತಾರೆ. ಅವರು ಈ ಮೂಲಕ ಹಳಗನ್ನಡ ಸಾಹಿತ್ಯವನ್ನು ಪ್ರವೇಶ ಮಾಡ್ತಾರೆ. ಆಮೇಲೆ ಅದನ್ನು ಹೇಳೋಕ್ಕೂ ಹೋಗಿಲ್ಲ ಅವರು. ಪಂಪನ ಬಗ್ಗೆ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಏನೂ ಹೇಳಿಲ್ಲ ಬೇಂದ್ರೆ. ನನಗನ್ಸೋದು ಏನು ಅಂದರೆ, ಅವ್ರು ಯಾತಕ್ಕೆ ಪಂಪನನ್ನು ಅವರ ಮನಸ್ಸು ಒಪ್ಕೊಳ್ಳಿಲ್ಲ ಅಂದರೆ, ಭಕ್ತಿ ಅನ್ನೋದಿಲ್ಲ ಅಲ್ಲಿ, ಭಕ್ತಿಗೆ ಪ್ರಾಧಾನ್ಯತೆಯೂ ಇಲ್ಲ ಅಲ್ಲಿ. ಕೃಷ್ಣ ಅಲ್ಲಿ ಹೀರೋನೂ ಅಲ್ಲ, ಅದು ಲೌಕಿಕ ಕಾವ್ಯ ಆಗ್ಬಿಡುತ್ತೆ ನೋಡಿ ಅವರಿಗೆ. ಅಲೌಕಿಕ ಅನ್ನೋದು ಅವನ್ನ ಪಂಪ ಬಳಸೋದೇ ಇಲ್ಲ. ಪ್ರಾಸಂಗಿಕವಾಗಿ ಕೆಲವು ಘಟನೆಗಳು ಬರ್ಬೋದು. ಪಂಪನ ಛಲದೋಳು ದುರ್ಯೋಧನ ಹೇಳಿ ಅಂತ ಆ ಲಿಸ್ಟ್ ಇದೆಯಲ್ಲ, ಆ ಲಿಸ್ಟಲ್ಲಿ ಕೃಷ್ಣ ಬರೋದೇ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಭಾಳಷ್ಟಾಗಿದೆ. ಆದರೆ ಕುಮಾರವ್ಯಾಸನಲ್ಲಿ ಅದು ಯಾವುದು ಮೈನಸ್ ಆಗಿದೆಯೋ ಪಂಪನಲ್ಲದಲ್ಲಿ ಸಮೃದ್ಧವಾಗಿ ತಿಳಿ ಹೇಳುವೇನೋ ಕೃಷ್ಣ ಕಥೆನೋ ಅಂತಲೇ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇದು ಹೆಪ್ಪುಗಟ್ಟಿದೆ ಭಕ್ತಿ. ಅದರಿಂದ ಭಕ್ತಿ ಅನುಭವಕ್ಕೆ ಈ ಕಾರಣಕ್ಕೇ ಜೋಗಿ ಅಂತ ಕವನವನ್ನು ಬೇಂದ್ರೆ ಬರೆಯೋಕ್ಕೆ ಸಾಧ್ಯ, ಇನ್ಯಾರೂ ಬರೆಯೋಕ್ಕೆ ಸಾಧ್ಯ ಇಲ್ಲ. ಹೇಗೆ ಪರಂಪರೆಯ ಬೇರುಗಳನ್ನು ಸ್ಪರ್ಶ ಮಾಡಿ ಅದನ್ನು ಜೀರ್ಣಿಸ್ಕೊಂಡು ಅರಗಿಸ್ಕೊಂಡು ಅವರದೇ ಆದ ಒಂದು ತಾತ್ವಿಕ ನಿಲುವುಗಳನ್ನು ನಿರ್ಮಿಸಿಕೊಂಡು ಬೇಂದ್ರೆ ಕನ್ನಡ ಕಂಡ ಅದ್ಭುತವಾದ ಅದು ಭುವನದ ಭಾಗ್ಯ ಅಂತ ಒಂದು ಮಾತು ಹೇಳಿ. ಆಮೇಲೆ ಅದು ಅವರ ತಾತ್ವಿಕ ಕವನಗಳಿಲ್ಲ, ಇನ್ನು ಕೆಲವು ಆಧ್ಯಾತ್ಮಿಕ ಕವನಗಳು ಬರ್ತಾವಲ್ಲ. ಆಮೇಲೆ ಅದನ್ನು ನಾನು 4 ತಂತಿ ಬಗ್ಗೆನೂ ಮಾತಾಡೋಣ ಅಂತ ಇದ್ದೀನಿ. 4 ತಂತಿ ಭಾಳ ಜನಕ್ಕೆ ಅರ್ಥ ಆಗಲ್ಲ, ಅದು ಗೊತ್ತಾಗಲ್ಲ, ದಕ್ಕಲ್ಲ ಅನ್ನೋದಿದೆ. ಆದರೆ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರಲ್ಲಿ, 4 ತಂತಿ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಆ ಆಕಾಶವಾಣಿ ಧಾರವಾಡದವರು ಒಂದು ಸಂದರ್ಶನ ಮಾಡ್ತಾರೆ. ಆಗ ಒಂದು ಮಾತು ಹೇಳ್ತಾರೆ, ಅವ್ರಿಗೇನು ಅಭೀಪ್ಸೆ ಇದೆ ಅಂದರೆ, ನನ್ನ ಕವನವನ್ನು ಅನುವಾದ ಮಾಡೋಕ್ಕೆ ಸಾಧ್ಯನೇ ಆಗಬಾರದು ಅಂಥ ಕವನವನ್ನು ನಾನು ಬರೀಬೇಕು. ಆಗ ನನಗೊಂದು ಮಾತು ನೆನೆ ಬಂತು, ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ಇಟ್ಸ್ ಓನ್ ಮ್ಯೂಸಿಕ್, ಲ್ಯಾಂಗ್ವೇಜ್ ಈಸ್ ಟ್ರಾನ್ಸ್ಲೇಟಬಲ್ ಬಟ್ ಮ್ಯೂಸಿಕ್ ಈಸ್ ಅನ್ಟ್ರಾನ್ಸ್ಲೇಟಬಲ್. ಬೇಂದ್ರೆ ನೀವು ಇಂಗ್ಲೀಷ್ಗೆ ಅನುವಾದ ಮಾಡಿದ್ರೆ ಬೇಂದ್ರೆ ಸತ್ತೋಗ್ಬಿಡ್ತಾರೆ ನೋಡಿ. 4 ತಂತಿ ಕವನವನ್ನು ಇಂಗ್ಲೀಷ್ಗೆ ಅನುವಾದ ಮಾಡೋಕ್ಕಾಗದೇ ಇಲ್ಲ. ಯಾಕೆಂದರೆ ಆನು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಪದನೇ ಇಲ್ಲ. ಆನು ತಾನು ಅನ್ನೋದು ಇದೆಯಲ್ಲ, ಇದರ ಭಾಷಾಶಾಸ್ತ್ರದ ಹಿನ್ನೆಲೆಯಲ್ಲಿ ಹೇಳೋದಾದರೆ ದ್ರಾವಿಡ ಭಾಷೆಗಳಲ್ಲಿ ಮಾತ್ರ ಇರುವ ಸರ್ವನಾಮದ 2 ರೂಪಗಳವು, ಸಂಸ್ಕೃತದಲ್ಲೂ ಇಲ್ಲ. ಆನು ತಾನು ಅನ್ನೋದನ್ನು ಸಂಸ್ಕೃತಕ್ಕೆ ಅನುವಾದ ಮಾಡೋಕ್ಕಾಗಲ್ಲ, ಇಂಗ್ಲೀಷಲ್ಲೂ ಸಾಧ್ಯ ಇಲ್ಲ. ಇದನ್ನು ಸಂದರ್ಶನದಲ್ಲಿ ಬೇಂದ್ರೆ ಅವರ ಆಸೆ ಅಂತೆ, ನನ್ನ ಕವನವನ್ನು ಯಾರೂ ಅನುವಾದ ಮಾಡೋಕ್ಕಾಗಬಾರ್ದು ಯಾವ ಭಾಷೆಗೂ, ಕನ್ನಡದ್ದೇ ಆಗಿರಬೇಕು ಅದು ಟಾಪ್ ಟು ಬಾಟಮ್.
ಅಂತ ಅವರು ಹೇಳಿದ್ದಾರೆ. ಅದನ್ನು ನನಗೂ ಅದು ಅರ್ಥ ಆಗೋದು ಕಷ್ಟ ಆಗಿತ್ತು. ಆದರೆ ನಾನೇನು ಗ್ರಹಿಸಿದ್ದೀನೋ ಅದನ್ನು, ಯಾಕೆಂದರೆ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿನೇ ಬಂದಿರೋದ್ರಿಂದ ಅದನ್ನು ಹಾಗೆ ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಬೇಂದ್ರೆಯ ವಿಶೇಷತೆ ಏನಿದೆ ಅಂತ ಅದನ್ನು ಕುರಿತು ಮಾತಾಡ್ಬೋದು ಆ ನಂತರ ಸರಣಿ ಉಪನ್ಯಾಸದಲ್ಲಿ ಅಂತ ಹೇಳ್ತಾ, ಆಮೇಲೆ ಕೊನೆಯದಾಗಿ A.K. ರಾಮಾನುಜಂ ಒಂದು ಪದ್ಯ ಇದೆ, ಭಾಳ ಜನಕ್ಕೆ ಗೊತ್ತಿದೆ. ಇದು ಅಂಗುಳ ಹುಳುವಿನ ಪರಕಾಯ ಪ್ರವೇಶ ಅಂತ. ಅದು ಅಮೇರಿಕನ್ ಜಾನಪದ ಕಥೆಯನ್ನು ಆಧರಿಸಿ ಬರ್ತಾ A.K. ರಾಮಾನುಜಂ ಪದ್ಯ. ಅದರಲ್ಲೊಂದು ಬರ್ತದೆ, ನಾನು ಎಲ್ಲ ಪಕ್ಷಿಗಳನ್ನು ಅಳಿತೀನಿ, ಅದರ ವ್ಯಾಲ್ಯೂ ಕಟ್ಬಿಡ್ತೀನಿ, ಮೌಲ್ಯ ಕಟ್ಬಿಡ್ತೀನಿ ಅಂತ ಎಲ್ಲ ಪಕ್ಷಿಗಳು ಬರ್ತಾವಂತೆ. ನನ್ನ ಬಾಲ ಎಷ್ಟು, ನನ್ನ ಕತ್ತಿ ಹೇಗಿದೆ, ಕೊಕ್ಕೆಷ್ಟಿದೆ, ಅದೆಲ್ಲ ಹೇಳಿದೆ, ಇಷ್ಟು ಉದ್ದಿ, ಇಷ್ಟು ಅಂಚು, ಇಷ್ಟು ಎಲ್ಲ ಇದೆ ಅಂತ. ಕೋಗಿಲೆ ಬಂತಂತೆ. ಕೋಗಿಲೆ ಬಂದಾಗ ಅದು ಸ್ವಲ್ಪ ಕ್ಯಾಕರಿಸಿ ಸ್ವಲ್ಪ ಗಂಟ್ಲು ಸರಿ ಮಾಡಿಕೊಂಡು ಕೂಗುತ್ತೆ ಕೋಗಿಲೆ. ನನ್ನ ಹಾಡು ಎಷ್ಟು ಉದ್ದ, ಅಳಿ ನೋಡೋಣ ಅಂತ ಚಾಲೆಂಜ್ ಮಾಡುತ್ತಂತೆ. ಆಗ ಎಲ್ಲ ಪಕ್ಷಿಗಳ ಏನೇನು ಅಂಗಾಂಗಗಳನ್ನು, ಹೇಳಬಾರದ ಅಂಗಾಂಗಗಳನ್ನು ಅಧ್ಯಯನ ಅಳೆದಂಥ ಆ ಪಕ್ಷಿ ಹೋಗಿ ತಪ್ಪಿಸ್ಕೊಂಡು ಹಾರೋಗ್ಬಿಡ್ತು ಅಂತ ಒಂದು ಅಂಗುಲ ಹುಳುವಿನ ಪ್ರವೇಶ ಅಂತಿದೆ. ನನಗೆ ಇದನ್ನು ಯಾಕೆ ಹೇಳಿದೆ ಅಂದರೆ, ಬೇಂದ್ರೆಯವರ ಭಾವಗೀತೆಯ ಒಳ್ಳೆಯ ಭಾವಗೀತೆಗಳನ್ನು ಅದರ ಮೌಲ್ಯಮಾಪನ ಮಾಡೋದಕ್ಕೆ ಕನ್ನಡ ವಿಮರ್ಶೆಗೆ ಇವತ್ತು ಸಾಧ್ಯ ಆಗಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅವ್ರ ವೀಕ್ ಪಾಯಿಂಟ್ ಇದೆ, ಅದು ಬೇರೆ ಪ್ರಶ್ನೆ. ಈಗ ಬೆಳಗು ಅಂತಲೇ ತಗೊಳ್ಳಿ, ಅದರ ಇಡಿಯಾದಂಥ ಸತ್ವ ಏನು, ಅದರ ದರ್ಶನ ಏನು ಅನ್ನೋದನ್ನು ಸ್ಥೂಲವಾಗಿ ನೀವು ಹೇಳ್ಬೋದೇ ಹೊರತು ಇದಿಷ್ಟೇ ಅನ್ನೋದನ್ನು, ಅದಕ್ಕೇನೆ ನವ್ಯ ವಿಮರ್ಶೆ ಬೇಂದ್ರೆಯನ್ನು ಟಚ್ ಮಾಡಿಲ್ಲ. ಅವರು ಎನ್ನ ಪಾಡು ಏನಾಗಿರಲಿ ರಸಿಕ, ಹಡನಷ್ಟೇ ನೀಡುವೆನು, ಕಲ್ಲು ಸಕ್ಕರೆಯಂತ ನಿನ್ನ ಹೃದಯ ಕರಗಿದರೆ ಅದರ ಸವಿಯನು ಉಣಿಸು ಎನಗೆ, ಪಟ್ಟ ಪಾಡೆಲ್ಲ ಹುಟ್ಟು ಹಾಡಾಗುವುದು ಬೇಂದ್ರೆಯಲ್ಲಿ ಮಾತ್ರ. ಇದು ಇಂಥ ಅಪರೂಪದ ಕವಿ. ನಾನು ನ್ಯಾಷನಲ್ ಕಾಲೇಜಲ್ಲಿ PG ಸ್ಟೂಡೆಂಟ್ಸ್ಗೆ ಪಾಠ ಮಾಡುವಾಗ ಸುಮ್ಮನೆ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೆ ಯಾವುದೊಂದು ಕವನ ಸಂಕಲನ ವಿನಯ ಇಂಥದ್ದು ಇರುತ್ತೆ, ಯಾವುದೋ ಪದ್ಯಗಳಿರುತ್ತೆ, ಏನೋ ಮಾಡ್ಕೊಂಡು ಕ್ಲಾಸಲ್ಲಿ ಬಚಾವಾಗ್ಬಿಡ್ಬೋದು. ಆದರೆ ಬೇಂದ್ರೆ ಮೇಜರ್ ಪೊಯಿಟ್ ಅಂತ ಪಾಠ ಮಾಡುವಾಗ ಅವರ ಸಮಗ್ರ ಸಾಹಿತ್ಯದ ಹಿನ್ನೆಲೆಯಲ್ಲಿ ಬೇಂದ್ರೆನ ನೋಡಿದ್ದು ನಾನು ಬೇಂದ್ರೆ ಮೇಜರ್ ಪೊಯಿಟಾಗಿ ಪಾಠ ಮಾಡಿದಾಗ ಮಾತ್ರ. ಆಗ ನನಗೆ ಬೇಂದ್ರೆಯವರ ನಿಜವಾದ ಆಳ, ನಿಜವಾದ ಅರಿವು ಏನು ಅನ್ನೋದು ಗೊತ್ತಾಯಿತು. ಇಲ್ಲದ್ರೆ ಗೊತ್ತಾಗ್ತಿರ್ಲಿಲ್ಲ. ನಮಗೆ ಯಾವ್ದು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳೋದು, ಎಷ್ಟು ಭಾವಗೀತೆ ಅಷ್ಟೇ ಇಟ್ಕೊಳ್ಳೋದು, ಅದೇ ಬೇಂದ್ರೇನು ಸುಮ್ಮನಾಗ್ಬಿಡೋದು. ಆದರೆ ಒಂದು ಸಮಗ್ರ ದೃಷ್ಟಿ ಬೇಕಾಗುತ್ತೆ. ಕುರ್ತಕೋಟಿಯ ಪ್ರಯತ್ನ ಮಾಡಿದ್ದಾರೆ, DR ನಾಗರಾಜ್ ಪ್ರಯತ್ನ ಮಾಡಿದ್ದಾರೆ. DR ನಾಗರಾಜ್ ಕೂಡ ಸೋಲ್ತಾರೆ, ಕುರ್ತಕೋಟಿ ಕೂಡ ಸೋಲ್ತಾರೆ. ಆಧುನಿಕ ವಿಮರ್ಶೆ ಬೇಂದ್ರೆ ಅದು ಹೇಗೆ ಅಂಗುಳದ ಪರಕಾಯ ಪ್ರವೇಶ, ಆ ಪಕ್ಷಿ ಕೋಗಿಲೆಯನ್ನು ಅಳೆಯಕ್ಕೆ ಸಾಧ್ಯ ಆಗಲಿಲ್ವೋ ಹಾಗೆ ಬೇಂದ್ರೆಯನ್ನು ವಿಮರ್ಶೆಯ ತೆಕ್ಕೆಗೆ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಬೇಂದ್ರೆಗಿರುವ ಅನುಭವದ ವ್ಯಾಪ್ತಿ 122 ವಿಷಯಗಳಿತ್ತಂತೆ ಅವ್ರ ಲೈಬ್ರರಿನಲ್ಲಿ. ಫಿಸಿಕ್ಸು ಇದೆ, ಸಂಖ್ಯಾಶಾಸ್ತ್ರ ಇದೆ. ಬೇಂದ್ರೆ ಲೈಬ್ರರಿ ಅಂದರೆ ಆಲ್ ಸಬ್ಜೆಕ್ಟ್ಸ್. ಈ ಪಂಪನು ಕೂಡ ಅಷ್ಟೇ. ಪಂಪನಿಗೆ ಎಲ್ಲನೂ ಆ ಕಾಲದ್ದೆಲ್ಲ ಓದ್ಕೊಂಡಿದ್ದ, ಶಿಲ್ಪ, ಸಂಗೀತ ಎಲ್ಲ ಪೂರ್ತಿ ಅದನ್ನು ಜೀರ್ಣಿಸ್ಕೊಳ್ಳೋದಿದೆಯಲ್ಲ. ನೀಲಾಂಜನ ನೃತ್ಯದಲ್ಲಿ ಪಂಪನ ನೃತ್ಯದ ಬಗ್ಗೆ ಏನು ತಿಳ್ಕೊಂಡಿದ್ದ ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಹಾಗೆ ಬೇಂದ್ರೆನಲ್ಲಿ ಡೈಮೆನ್ಷನ್ ಭಾಳ ಇದೆ ಅವರು. ಇದನ್ನೆಲ್ಲ ಜೀರ್ಣಿಸ್ಕೊಂಡು ಅವರು ಭಾವಗೀತೆಗಳನ್ನ ಕೊಟ್ಟಿದ್ದಾರೆ. ನನಗೆ ಬೇರೆ ಭಾಷೆ ಪರಿಚಯ ಅಷ್ಟಿಲ್ಲ, ಆದರೆ ಒಂದು ಸ್ವಲ್ಪ ಸಲಿಗೆಯಿಂದ ಹೇಳೋದಾದರೆ, ಬೇಂದ್ರೆಯಂಥ ಕವಿ ಭಾರತೀಯ ಸಾಹಿತ್ಯದಲ್ಲೇ ಇಲ್ಲ. ಅವರ ಭಾವಗೀತ ಈಕ್ವಲ್ ಆಗುವಂಥದ್ದು ಇಂಗ್ಲೀಷ್ನಲ್ಲೂ ಸಿಗೋದು ಕಷ್ಟ,
ಬೇರೆ ಭಾಷೆ ನಮಗೆ ಗೊತ್ತಿಲ್ಲ, ಆದರೆ ಆಡು ಭಾಷೆಯಲ್ಲಿಯೇ ತನ್ನ ತಾತ್ವಿಕ ನಿಲುವನ್ನು ಕಟ್ಟಿಕೊಂಡಂಥ ಜನಸಾಮಾನ್ಯರ ಮಧ್ಯೆ ಬದುಕಿ ಅತ್ಯಂತ ಶ್ರೇಷ್ಠ ಉನ್ನತವಾದ ಸೃಜನಶೀಲತೆಯನ್ನು ಕಟ್ಟಿಕೊಟ್ಟ ಕವಿ ಬೇಂದ್ರೆ. ನನಗೆ ಪಂಪನ ನಂತರ ಬೇಂದ್ರೆ ಅಂಥ ಒಬ್ಬ ಉನ್ನತ ದರ್ಜೆಯ ಕವಿಯಾಗಿ ನನಗೆ ಕಾಣಿಸ್ತಾರೆ. ಅವರ ಬೇರೆಯ ಉಳಿದ ಕವನಗಳನ್ನು ಸರಣಿ ಉಪನ್ಯಾಸದಲ್ಲಿ ಕೆಲವು ಆಯ್ಕೆ ಮಾಡಿಕೊಂಡು ಮಾತಾಡೋಣ. ನೀವು ಸರಣಿ ಉಪನ್ಯಾಸಕ್ಕೆ ಬನ್ನಿ ಅಂತ ಆಹ್ವಾನಿಸಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಆನಂದ್ ಸಭಾಪತಿಯವರಿಗೆ ವಂದಿಸಿ, ಕ್ರಮೇಣ ಸಾಹಿತ್ಯ ಸಂಜೆ ಜೀವಕಳೆ ತುಂಬಿಕೊಳ್ಳುತ್ತೆ ಎನ್ನುವ ಆಶಯದಿಂದ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.